ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೋಟೆ ಕನೆಕ್ಟ್. ನಾನು ಲೋಕೇಶ್ ಕೋಟೆ, ನಿಮ್ಮ ಆಸ್ಟ್ರೋ ಅಂಡ್ ವಾಸ್ತು ಕನ್ಸಲ್ಟೆಂಟ್. ಈ ವಿಡಿಯೋದಲ್ಲಿ ವಾರದ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಮೇಷರಾಶಿ, ಮೇಷ ಲಗ್ನ. ನಿಮ್ಮ ರಾಶಿ ಮತ್ತು ಲಗ್ನದ ಅಧಿಪತಿ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ ಈ ವಾರ ರೋಹಿಣಿ ನಕ್ಷತ್ರದಲ್ಲಿ ಇರ್ತಾರೆ. ಸೊ ಹಾಗಾಗಿ ಈ ಹಿಂದೆ ಮಾಡಿದಂತಹ ತಪ್ಪುಗಳನ್ನು ಈ ವಾರದಲ್ಲಿ ನೀವು ಮಾಡೋದಿಲ್ಲ. ತಲೆಯನ್ನು ಸರಿಯಾಗಿ ಉಪಯೋಗಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಕೆಲಸಗಳನ್ನು ಮಾಡ್ತೀರಾ. ಎಲ್ಲೆಲ್ಲೋ ಹೋಗುತ್ತಿದ್ದ ನಿಮ್ಮ ಮನಸ್ಸನ್ನು ಒಂದು ಹಿಡಿತಕ್ಕೆ ತೆಗೆದುಕೊಳ್ತೀರಾ. ಸರಿಯಾದ ಮಾರ್ಗದಲ್ಲಿ ನಡೀತೀರಾ. ಹಣ ಗಳಿಸ್ಬೇಕು, ಆಸ್ತಿ ಮಾಡಬೇಕು, ಈ ಥರದ ವಿಚಾರಗಳೇ ಜಾಸ್ತಿ ಈ ವಾರ ನಿಮ್ಮ ತಲೆಗೆ ತುಂಬಿರುತ್ತೆ. ಇನ್ನು ಚಂದ್ರನ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಹಠಾತ್ ಕೋಪಗಳು ಬರ್ಬೋದು, ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಕೆಲಸ ಮಾಡೋ ಜಾಗದಲ್ಲಿ, ವ್ಯಾಪಾರದ ವಿಚಾರಗಳಲ್ಲಿ, ಜೊತೆಗೆ ನಿಮ್ಮ ಸಂಬಂಧಗಳಲ್ಲಿ ನಿಮ್ಮ ಹಠಾತ್ ಕೋಪಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ 3ನೇ ಮನೆಯಲ್ಲಿ ರವಿ ಅವರು ಕೂಡ ನಕ್ಷತ್ರವನ್ನು ಬದಲಾಯಿಸ್ತಾ ಇದ್ದಾರೆ. ಆರಿದ್ರದಿಂದ ಪುನರ್ವಸು ನಕ್ಷತ್ರಕ್ಕೆ. ಇದೊಂದು ರೀತಿ ಕತ್ತಲೆಯಿಂದ ಬೆಳಕಿನೆಡೆಗೆ. ನಾನು ಆಲ್ರೆಡಿ ಹೇಳಿದೆ, ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಗೊಂದಲ ಇತ್ತಲ್ಲ, ಅದೆಲ್ಲವೂ ಕಡಿಮೆ ಆಗುತ್ತೆ. ಯಾಕೆಂದರೆ 3ನೇ ಮನೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಸೂಕ್ತವಾದ ಸ್ಥಾನ. ಸೊ ಇಲ್ಲಿ ರವಿ ಗುರುವಿನ ನಕ್ಷತ್ರದಲ್ಲಿರೋದು ತುಂಬ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಅದ್ರ ಜೊತೆಗೆ ಆನ್ಲೈನ್, ಮೀಡಿಯಾ, ಮಾಧ್ಯಮ, ಟ್ರಾವೆಲ್, ಮಾರ್ಕೆಟಿಂಗ್, ಸೇಲ್ಸ್, ಈ ಕಮ್ಯುನಿಕೇಷನ್ ಬೇಸ್ಡ್ ಜಾಬ್, ನಿಮ್ಮೆಲ್ಲರಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಸರ್ಕಾರಿ ಕೆಲಸದಲ್ಲಿರೋರಿಗೆ ಒಂದು ಚಿಕ್ಕ ಪ್ರಯಾಣಗಳು ಎದುರಾಗಬಹುದು. ಸೊ ಈ ಥರ ಎಲ್ಲ 3ನೇ ಮನೆ ಇಂಪ್ಯಾಕ್ಟ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಅಂದರೆ ನಿಮಗೆ ಇಷ್ಟು ದಿನ ನೀವು ಮಾಡಿದ ಕೆಲಸಕ್ಕೆ ಕ್ರೆಡಿಟ್ ಸಿಗ್ತಾ ಇರಲಿಲ್ಲಲ್ಲ, ಅದು ಖಂಡಿತ ಸಿಗುತ್ತೆ. ಕೀರ್ತಿ, ಗೌರವ, ಯಶಸ್ಸು ನೀವು ಮಾಡುವ ಕೆಲಸಕ್ಕೆ ಸಿಗಬೇಕು. ಈ ವಾರ ತುಂಬ ಚೆನ್ನಾಗಿರುತ್ತೆ ಆ ವಿಚಾರದಲ್ಲಿ. ಇನ್ನು ನಿಮ್ಮ 4ನೇ ಮನೆಯಲ್ಲಿ ಬುಧ ವಕ್ರಿಯಾಗಿದ್ದಾರೆ, ಜೊತೆಗೆ ಗುರು ಅಲ್ಲೇ ಇದ್ದಾರೆ. ಗುರು ಅಲ್ಲಿಗೆ ಬಂದಾಗಲಿಂದ ಮನೆ ಖರೀದಿ, ವಾಹನ ಖರೀದಿ, ಕೃಷಿ ಭೂಮಿ ಖರೀದಿ, ಈ ಥರದ ವಿಚಾರಗಳ ಚರ್ಚೆಗಳು, ಅದಕ್ಕೆ ಪ್ಲ್ಯಾನ್ಸ್ಗಳು ತುಂಬ ಆಗ್ತಾ ಇದೆ. ಕೆಲವೊಬ್ಬರಿಗೆಲ್ಲ ಡಾಕ್ಯುಮೆಂಟ್ಸ್ ಇಶ್ಯೂ ಆಗ್ತಾ ಇತ್ತು. ಈಗ ನೆಕ್ಸ್ಟ್ ವೀಕ್ ಅದೆಲ್ಲವೂ ಸರಿ ಹೋಗಿ ಡೆಫಿನೆಟ್ಲಿ ಒಂದು ಎಲ್ಲ ವಿಚಾರಗಳು ಕಾರ್ಯರೂಪಕ್ಕೆ ಬರುವಂಥದ್ದು ಖಂಡಿತ ಆಗುತ್ತೆ. ಹೊಸದಾಗಿ ಮನೆ ಖರೀದಿ, ವಾಹನ ಖರೀದಿ, ಈ ಥರದ ವಿಚಾರಗಳು ಎದುರಾಗುತ್ತೆ. ತಾಯಿ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಚೇತರಿಕೆಯನ್ನು ಡೆಫಿನೆಟ್ಲಿ ನೀವು ನೋಡ್ತೀರಾ. ಇನ್ನು ಅದೇ ರೀತಿ ಮಹತ್ತರವಾದ ಬದಲಾವಣೆ ಅಂದರೆ ಶುಕ್ರ ಈ ವಾರನೇ ನಿಮ್ಮ 5ನೇ ಮನೆಗೆ ಬರ್ತಾರೆ. ಅಲ್ಲಿ ಆಲ್ರೆಡಿ ಕೇತು ಇದ್ದಾರೆ. ಒಂದು ಕಡೆ ವೈರಾಗ್ಯ, ವಿರಕ್ತಿ ಭಾವನೆ, ಇನ್ನೊಂದು ಕಡೆ ಶುಕ್ರ ಅಲ್ಲಿ ಜೊತೆಯಾಗಿರೋದು ಅದೊಂದು ರೀತಿ ಲಕ್ಸುರಿ, ಲೌಕಿಕ ಸುಖ, ವೈಭೋಗ, ಇದ್ರ ಕಡೆ ಆಸಕ್ತಿ ಕೊಡುವಂಥದ್ದು. ಸೊ ಅದರ ಆಸಕ್ತಿ ಜಾಸ್ತಿ ಆದರೂ ಕೇತು ಅಲ್ಲಿ ಕಟ್ ಮಾಡ್ತಾರೆ. ಸೊ ಇದೇ ಪ್ರಾಬ್ಲಮ್ಮು. ಈ ಸಂಘರ್ಷಗಳು ಜಾಸ್ತಿ ಈ ವಾರ ನಿಮಗೆ. ಇನ್ನು ಅದ್ರ ಜೊತೆಗೆ ಶುಕ್ರ ಕೇತು ಜೊತೆ ಯುತಿ ಆಯಿತು ಅಂದರೆ ಅದೊಂದು ರೀತಿ ಅದ್ಭುತವಾದ ಕ್ರಿಯೇಟಿವಿಟಿಯನ್ನು ತಂದು ಕೊಟ್ಬಿಡುತ್ತೆ. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನೀವು ಅದ್ಭುತವಾಗಿ ಯೋಚನೆ ಮಾಡ್ತೀರಾ, ಪ್ರೆಸೆಂಟಿವ್ ಆಗಿರ್ತೀರಾ. ಇದರಿಂದ ನಿಮ್ಮ ಒಂದು ಏನು ಪ್ರೊಫೈಲ್ ದೊಡ್ಡ ಮಟ್ಟಕ್ಕೆ ಏನೋ ರೀಚ್ ಆಗುತ್ತೆ ಈ ವೀಕ್. ಅದೇ ರೀತಿ ಪ್ರೇಮಿಗಳ ನಡುವೆ ಇದ್ದಂತಹ ಏನೊಂದು ಮನಸ್ತಾಪ, ದೂರ ಆಗಿದ್ರಲ್ಲ, ಅದು ಸ್ವಲ್ಪ ಚೇತರಿಕೆಗೊಳ್ಳುತ್ತೆ. ಮತ್ತೆ ಒಂದಾಗ್ತೀರಾ, ಮತ್ತೆ ಮಾತುಕತೆಗೆ ಮುಂದಾಗ್ತೀರಾ. ಇನ್ನು ಹೂಡಿಕೆ ಅಂತ ಬಂದಾಗ ಸ್ವಲ್ಪ ಎಚ್ಚರಿಕೆ ತುಂಬ ಅಗತ್ಯ. ಆತುರದ ನಿರ್ಧಾರಗಳು ಬೇಡ. ಮನೆಯ ಹೆಣ್ಣುಮಕ್ಕಳ ಹೆಸರಲ್ಲಿ ಹೂಡಿಕೆಗಳನ್ನು ಮಾಡಿದ್ರೆ ಸ್ವಲ್ಪ ಲಾಭಗಳು ಆಗಬಹುದು, ಅದರ ಕಡೆ ಗಮನ ಕೊಡಿ. ಇನ್ನು ಅದರಂತೆ 11ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಈ ನಿಮ್ಮ ಸೋಷಿಯಲ್ ನೆಟ್ವರ್ಕ್ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಇದೆ. ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾ ಇದೆ. ಸ್ಪೆಷಲಿ ರಾಹು 11ರಲ್ಲಿದ್ದಾರೆ ಅಂದರೆ ರಾಜಕಾರಣಿಗಳ ಪರಿಚಯ, ಸರ್ಕಾರಿ ಅಧಿಕಾರಿಗಳ ಪರಿಚಯ, ಕಾರ್ಪೊರೇಟ್ ಲೆವೆಲಲ್ಲಿ ಬಾಸ್ಗಳ ಪರಿಚಯ, ಒಟ್ಟಾರೆ ಉನ್ನತ ವ್ಯಕ್ತಿಗಳ ಪರಿಚಯ ಆಗಿ ಅವರು ಕೊಡುವ ಸಲಹೆ, ಅವರ ಮಾರ್ಗದರ್ಶನ ಒಟ್ಟಾರೆ ನಿಮ್ಮ ಒಂದಷ್ಟು ವಿಚಾರಗಳಲ್ಲಿ ಲಾಭ ತಂದುಕೊಡುತ್ತೆ. ಅದೇ ರೀತಿ ಯಾರ್ಯಾರು ಈ ಸೋಷಿಯಲ್ ಮೀಡಿಯಾವನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ಸೊ ನಿಮ್ಮೆಲ್ಲರಿಗೂ ಇದು ಅದ್ಭುತವಾಗಿ ಕೆಲಸ ಮಾಡಿರುತ್ತೆ. ಇನ್ನು 12ನೇ ಮನೆಯಲ್ಲಿ ಶನಿ ಮಹಾತ್ಮರು, ಸಾಡೆ ಸಾತಿನ ಅನುಭವ. ಸೊ ಈ ಹಿರಿಯ ನಾಗರಿಕರಿಗೆ ಪಾದಗಳಲ್ಲಿ ಸಮಸ್ಯೆ, ಕಾಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಹಳೆಯ ನೋವುಗಳ ಉಲ್ಬಣ, ನಿದ್ರೆಯಲ್ಲಿ ಸಮಸ್ಯೆ, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ಶನಿ ಮಹಾತ್ಮರು ನಿಮ್ಮಿಂದ ಶಿಸ್ತನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಬೇಗ ಎದ್ದೇಳಿ, ಮೈಯನ್ನು ದಂಡಿಸಿ, ವಾಕಿಂಗ್ ಹೋಗಿ, ಜಿಮ್ಗೆ ಹೋಗಿ, ಇದನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಶನಿಯ ಪ್ರಭಾವವು ಕಡಿಮೆ ಆಗುತ್ತೆ. ಜೊತೆಗೆ ಗುರುವಿನ ದೃಷ್ಟಿ ಅಲ್ಲಿಗೆ ಬಿದ್ದಿರೋದ್ರಿಂದ ಮೊದಲಿದ್ದಂತಹ ಹೆಚ್ಚು ತೊಂದರೆಗಳು ಈಗ ಅಷ್ಟಿರಲ್ಲ. ಸ್ವಲ್ಪ ನಿಧಾನವಾಗಿ ಎಲ್ಲವೂ
ಕಡಿಮೆ ಆಗ್ತದೆ. ಇದಿಷ್ಟು ವಾರದ ಹೈಲೈಟ್ಸ್ ಪಾಯಿಂಟ್ಸ್ಗಳು. ನಿಮಗೆ ತಿಂಗಳ ಭವಿಷ್ಯದಲ್ಲಿ ಮತ್ತಷ್ಟು ಮಾಹಿತಿ ಇರುತ್ತೆ. ಯಾರ್ಯಾರು ಜುಲೈ ತಿಂಗಳ ಭವಿಷ್ಯವನ್ನು ನೋಡಿಲ್ಲ, ದಯವಿಟ್ಟು ಅಲ್ಲಿ ಹೋಗಿ ಆ ವಿಡಿಯೋವನ್ನು ನೋಡಿ, ಡೀಟೇಲ್ಡಾಗಿ ವಿಡಿಯೋ ಸಿಗುತ್ತೆ. ಈಗ ವೃಷಭ ರಾಶಿ ವೃಷಭ ಲಗ್ನದವರಿಗೆ ನಿಮ್ಮ 12ನೇ ಮನೆಯ ಅಧಿಪತಿ ಮತ್ತು 7ನೇ ಮನೆಯ ಅಧಿಪತಿ ನಿಮ್ಮ ಲಗ್ನದಲ್ಲೇ ಬಂದಿರೋದು. ಇದೊಂದು ರೀತಿ ಎಲ್ಲಿಲ್ಲದ ಧೈರ್ಯ, ಸಾಹಸ ವಿಚಾರಗಳಿಗೆ ಮುಂದಾಗೋದು, ಇದೆಲ್ಲವೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಮೊದಲೇ ಸೋಮಾರಿಗಳು ನೀವು, ಬಟ್ ಕುಜ ಅಲ್ಲಿಗೆ ಬಂದಿರೋದ್ರಿಂದ ಒಂಚೂರು ಎನರ್ಜಿಯನ್ನು ಕೊಟ್ಟಿರ್ತಾರೆ. ಇಲ್ಲ, ನಾನೇನೋ ಮಾಡಬೇಕು, ಕೆಲಸಗಳಲ್ಲಿ ಇನ್ವಾಲ್ವ್ ಆಗಬೇಕು, ಸುಮ್ಮನೆ ಕೂತ್ಕೋಬಾರ್ದು, ಈ ಥರದ್ದೆಲ್ಲ ಏನು ಆಲೋಚನೆಗಳು ಈಗ ನಿಮ್ಮ ತಲೆಗೆ ಬಂದಿದೆ. ಸೊ ಸಿಟ್ಟನ್ನು ಒಂದು ಕಂಟ್ರೋಲ್ ಮಾಡ್ಕೊಳ್ಳಿ, ಕುಜ ಕೊಡುವ ಎನರ್ಜಿಯನ್ನು ಸರಿಯಾಗಿ ಬಳಸ್ಕೊಳ್ಳಿ. ಸೊ ನಿಮ್ಮ ಕಾರ್ಯಕ್ಷೇತ್ರ ವೃದ್ಧಿ ಆಗುತ್ತೆ. ಅದೇ ರೀತಿ 2ನೇ ಮನೆಯಲ್ಲಿ ಈಗ ನಿಮ್ಮ ಮಾತಿಗೆ ಮನ್ನಣೆ, ಗೌರವ ಎಲ್ಲವೂ ಪ್ರಾಪ್ತಿಯಾಗುವಂತಹ ಸಮಯ. ಸರ್ಕಾರಿ ಅಧಿಕಾರಿಗಳಿಗೆ ಬಡ್ತಿ ಸಿಗೋದು, ಸರ್ಕಾರಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭಗಳಾಗೋದು, ಇದೆಲ್ಲವೂ ರವಿಯ ಇಂಪ್ಯಾಕ್ಟಿಂದ ಆಗುತ್ತೆ. ಇನ್ನು 3ನೇ ಮನೆಯಲ್ಲಿ ಬುಧ ವಕ್ರಿ. ಸ್ವಲ್ಪ ಕಮ್ಯುನಿಕೇಷನ್ಸ್ ಕಡೆ ಹೆಚ್ಚು ಗಮನ ಕೊಡಿ. ನೀವು ಮಾತಾಡೋದನ್ನು ತಪ್ಪಾಗಿ ತಿಳ್ಕೊಳ್ಬೋದು, ಅಥವಾ ಈ ಹಿಂದೆ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿರೋರೆಲ್ಲ ಮತ್ತೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ಮತ್ತೆ ನಿಮ್ಮ ಜೊತೆ ಮಾತನಾಡೋಕ್ಕೆ ಬರಬಹುದು. ಅದು ನಿಮ್ಮ ಕಿರಿಯ ಸಹೋದರ ಇರ್ಬೋದು, ಅಥವಾ ಅಕ್ಕಪಕ್ಕದ ಮನೆಯವರಿರ್ಬೋದು, ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿರುವ ನಿಮ್ಮ ಸಹೋದ್ಯೋಗಿಗಳಿರ್ಬೋದು. ಒಟ್ಟಾರೆ ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳು ನಿಮ್ಮ ಬದುಕಿನಲ್ಲಿ ನಿಮ್ಮ ಸಂಬಂಧದಲ್ಲಿ ಆಗುತ್ತೆ. ಹಾಗೆ ಒಂದಷ್ಟು ಶ್ರಮ, ಅಲೆದಾಟ ಖಂಡಿತ ಇದೆ. ಸೊ ಹಾಗಾಗಿ ಸೋಮಾರಿತನವನ್ನು ಬಿಡಿ, ಕೆಲಸಕ್ಕೆ ಹೆಚ್ಚು ಸಮಯ ಕೊಡಿ, ಶ್ರಮ ಹಾಕಿ, ಸಕ್ಸಸ್ ಡೆಫಿನೆಟ್ಲಿ ಗುರು ತಂದು ಕೊಡ್ತಾರೆ. 4ನೇ ಮನೆಗೆ ಶುಕ್ರ ಎಂಟ್ರಿ ಆಗಿರೋದು. ಡೆಫಿನೆಟ್ಲಿ ವಾಹನ ಖರೀದಿಗೆ, ಭೂಮಿ ಖರೀದಿಗೆ, ಮನೆ ಖರೀದಿಗೆ ಪ್ಲ್ಯಾನ್ ಆಗಿರ್ತೀರ. ಸೊ ಈ ವಾರ ಡೆಫಿನೆಟ್ಲಿ ನಿಮಗೆ ಆ ಥರದ್ರಲ್ಲೊಂದು ಗುಡ್ ನ್ಯೂಸ್ ಖಂಡಿತ ಇದೆ. ಇನ್ನು 4ನೇ ಮನೆಯಲ್ಲಿ ಕೇತು ಇದ್ದಾಗ ಸೊ ಮನೆಯ ವಾತಾವರಣದಲ್ಲಿ ಒಂದು ಅಷ್ಟೊಂದು ಖುಷಿ ಇರಲ್ಲ ನಿಮಗೆ. ಮನೆಯಿಂದ ಹೊರಗಡೆ ಇರಬೇಕು, ಹೊರಗಡೆ ಓಡಾಡಬೇಕು, ಈ ಥರದ ಮನಸ್ಥಿತಿ ಇರುತ್ತೆ. ಬಟ್ ಶುಕ್ರ ಬಂದಿರೋದ್ರಿಂದ ಒಂದು ಸ್ವಲ್ಪ ಆ ಥರದ ವಿರಕ್ತಿ ಭಾವನೆಯು ಕೂಡ ತುಂಬ ಕಡಿಮೆ ಆಗುತ್ತೆ. ಸೊ ಓವರಾಲ್ ವಿದ್ಯಾರ್ಥಿಗಳಿಗೂ ಕೂಡ ಇದು ತುಂಬ ಚೆನ್ನಾಗಿರುವ ಸಮಯ, ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ ಈ ವೀಕ್ನ. ಇನ್ನು ಅದೇ ರೀತಿ ನಿಮ್ಮ 10ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಕೆಲಸದ ಕಡೆ ನಿಮಗಿರುವ ಆಸಕ್ತಿ, ಗಮನ, ಅದಕ್ಕೆ ನೀವು ಆಗ್ತಾ ಇರುವ ಎಫರ್ಟ್ ಎಲ್ಲವೂ ತುಂಬ ಚೆನ್ನಾಗಿದೆ. ರಾಹು ಅದಕ್ಕೆ ವಾಪಸ್ ನಿಮ್ಗೆ ಏನು ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಸೊ ಕೆಲಸದ ಮೇಲೆ ಎಲ್ಲ ಗಮನ ಕೊಡಿ. ನಿಮ್ಮ ವ್ಯಾಪಾರದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಬಳಸ್ಕೊಳ್ಳಿ, ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ಳಿ, ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ 11ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ, ಲಾಭಸ್ಥಾನದಲ್ಲಿ ಸ್ವಲ್ಪ ನಿಧಾನ ಅನಿಸಿದ್ರು ಅಂತಿಮವಾಗಿ ನಿಮಗೆ ಸಿಗಬೇಕಾದ ಲಾಭಗಳು ಅಥವಾ ನಿಮ್ಮ ಇಷ್ಟಾರ್ಥಗಳ ಕಡೆ ನಿಮ್ಮ ಗಮನ ಜಾಸ್ತಿ ಕೊಡ್ತಾ ಇದ್ದೀರಾ. ಸೊ ಅದು ನೀವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ, ಬಟ್ ಅಂತಿಮವಾಗಿ ಡೆಫಿನೆಟ್ಲಿ ಶನಿ ಮಹಾತ್ಮರು ಕೊಡ್ತಾರೆ. ಯಾಕೆಂದರೆ ಶನಿ ಮಹಾತ್ಮರ ದೃಷ್ಟಿ ನಿಮ್ಮ ಲಗ್ನದ ಮೇಲೂ ಬೀಳ್ತಾ ಇದೆ. ಸೊ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಬೇಕು, ಸೋಮಾರಿತನವನ್ನು ಬಿಡಬೇಕು. ವೃಷಭ ರಾಶಿಯವರಿಗೂ ಹೆಚ್ಚಿನ ಪಾಯಿಂಟ್ಸ್ ಬೇಕು ಅಂದರೆ ತಿಂಗಳ ಭವಿಷ್ಯವನ್ನು ನೋಡಿ. ನಾನು ಹೇಳಿದ್ದು ಕೆಲವು ಹೈಲೈಟ್ಸ್ ಪಾಯಿಂಟ್ಸು ವಾರದ ಭವಿಷ್ಯದಲ್ಲಿ. ಇನ್ನು ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ರವಿಯ ಸಂಚಾರ, ಅವರು ಗುರುವಿನ ನಕ್ಷತ್ರಕ್ಕೆ ಬಂದಿರೋದು. ಒಂದು ರೀತಿ ತೇಜಸ್ಸು, ಕಳೆ ಎಲ್ಲವೂ ಜಾಸ್ತಿ ಆಗುತ್ತೆ ನಿಮಗೆ. 2ನೇ ಮನೆಯಲ್ಲಿ ಗುರು ಇರೋದು, ಆಲ್ರೆಡಿ ಏನು ಧನಾಗಮನಕ್ಕೆ 100 ದಾರಿಗಳು ಅಂತಾರಲ್ಲ, ಹಂಗೆ ಹಲವಾರು ದಾರಿಗಳನ್ನು ಕಂಡುಕೊಂಡಿದ್ದೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇದೆ, ಮನೆಯಲ್ಲಿ ಶುಭ ಕಾರ್ಯಗಳ ಚರ್ಚೆಗಳು ಕೂಡ ಆಗ್ತಾ ಇದೆ. ಸೊ ಓವರಾಲ್ ನೆಕ್ಸ್ಟ್ ವೀಕು ಕೂಡ ನಿಮಗೆ ಒಂದು ಗೌರವ ಪ್ರಾಪ್ತಿ, ಸರ್ಕಾರಿ ಅಧಿಕಾರಿಗಳಿಗೆ ಬಡ್ತಿ, ನೀವು ಅಂದ್ಕೊಂಡಂತಹ ಜಾಗಕ್ಕೆ ಪ್ರಮೋಷನ್ಸ್, ಇದೆಲ್ಲವೂ ಖಂಡಿತ ಆಗುತ್ತೆ. ಬುಧ ವಕ್ರಿ ಆಗಿರೋದ್ರಿಂದ ಸ್ವಲ್ಪ ಈ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಗಮನಿಸಿ. ಯಾರದ್ದೋ ಮಾತುಗಳನ್ನು ನಂಬಿ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು, ಅದರ ಕಡೆ ಹೆಚ್ಚಿನ ಗಮನ ಇರಲಿ. ಅದೇ ರೀತಿ ನಿಮ್ಮ 3ನೇ ಮನೆಯಲ್ಲಿ ಶುಕ್ರ ಎಂಟ್ರಿ ಆಗಿದ್ದಾರೆ. ಸೊ ಡೆಫಿನೆಟ್ಲಿ ಯಾರ್ಯಾರು ಈ ಸ್ಕಿಲ್ ಬೇಸ್ಡ್ ಜಾಬ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಇದು ತುಂಬ ಚೆನ್ನಾಗಾಗುವಂತಹ ಸಮಯ. ಶುಕ್ರ ಬಂದರೆ ನಿಮ್ಮ ಸ್ಕಿಲ್ಲನ್ನು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗ್ತಾರೆ. ಅದು ನೋಡಿ, ಸಿಂಪಲ್ಲಾಗಿ ಹೇಳ್ತೀನಿ, ಅದು ಕ್ಯಾಮ್ರಾಮ್ಯಾನ್ ಇರ್ಬೋದು, ಎಡಿಟರ್ಸ್ ಇರ್ಬೋದು, ಅಥವಾ ಇನ್ನೂ ದೊಡ್ಡ ಲೆವೆಲ್ಗೆ ಹೋಗೋದಾದರೆ ಸರ್ಜನ್ಸ್ಗಳು ಅವರ ಕೈಯನ್ನು ಅದ್ಭುತವಾಗಿ ಬಳಸ್ತಾರೆ. ಒಬ್ಬ ಟೈಲರ್ ಇರ್ಬೋದು, ಅಥವಾ ಒಬ್ಬ ಹಾಡುಗಾರ, ನೃತ್ಯ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋರು. ಯಾಕೆಂದರೆ 3ನೇ ಮನೆ ಮೀಡಿಯಾ. ಸೊ ಹಾಗಾಗಿ ನಿಮ್ಮ ಕಂಟೆಂಟ್ ಕೂಡ ಅದ್ಭುತವಾಗಿ ರೀಚ್ ಆಗುತ್ತೆ. ಸ್ವಲ್ಪ ಈ ರಿಸರ್ಚ್ ಓರಿಯೆಂಟೆಡ್ ಕಂಟೆಂಟನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿರೋರು. ಯಾಕೆಂದರೆ ಕೇತು ಇರೋದ್ರಿಂದ
ಯಾರೂ ಮುಟ್ಟದ ವಸ್ತುಗಳನ್ನು ನೀವು ಮುಟ್ಟಬೇಕು. ಯಾರೂ ತಲುಪದ ವಿಚಾರಗಳ ಕಡೆ ನೀವು ತಲುಪಿದ್ರೆ ಅದು ಬೇಗ ರೀಚ್ ಆಗಿ ನಿಮ್ಮ ಕಂಟೆಂಟ್ ವೈರಲ್ ಆಗುತ್ತೆ. 3ನೇ ಮನೇಲಿ ಕೇತು ಇದ್ದಾಗ. ಸೊ ಅದ್ರ ಕಡೆ ಗಮನ ಕೊಟ್ಟರೆ ಡೆಫಿನೆಟ್ಲಿ ನಿಮ್ಮ ವಿಚಾರಗಳು ಚೆನ್ನಾಗಿ ತಲುಪುತ್ತೆ. ಟ್ರಾವೆಲ್ ಇಂಡಸ್ಟ್ರಿಯಲ್ಲಿರೋರಿಗೆ ಜೊತೆಗೆ ಮಾರ್ಕೆಟಿಂಗು, ಸೇಲ್ಸ್ ಇಲ್ಲಿರೋರ್ಗೂ ಕೂಡ ತುಂಬ ಚೆನ್ನಾಗಿದೆ. ಓವರಾಲ್ 3ನೇ ಮನೆಯ ಇಂಪ್ಯಾಕ್ಟ್ ನಿಮ್ಮನ್ನು ಈ ವೀಕ್ ತುಂಬ ಚೆನ್ನಾಗಿ ಕಾಪಾಡಿಕೊಂಡು ಬರುತ್ತೆ. ಇನ್ನು ನಿಮ್ಮ ಭಾಗ್ಯಸ್ಥಾನದಲ್ಲಿ ರಾಹುವಿನ ಸಂಚಾರ ಈ ಸರ್ಕಾರಿ ಸಂಬಂಧಿತ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಂತಹ ಪ್ರೋಸೆಸ್ ಆಗ್ತಾ ಇಲ್ಲ, ತಂದೆಯ ಜೊತೆ ಏನೋ ಮನಸ್ತಾಪ, ಬಾಸಿನ ಜೊತೆ ಏನೋ ಒಂದು ರೀತಿ ಮನಸ್ತಾಪ, ರಾಜಕಾರಣಿಗಳಿಗೆ ಹೈಕಮಾಂಡ್ ಜೊತೆ ಮಾತುಕತೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಈ ರೀತಿ ನಿಮ್ಮ ಮೇಲ್ವರ್ಗದವರು ಯಾರಿದ್ದಾರೆ ಅವರ ಮತ್ತು ನಿಮ್ಮ ನಡುವೆ ಒಂದಷ್ಟು ಗೊಂದಲದ ವಾತಾವರಣಗಳು ಇದ್ದಾವೆ. ಬಟ್ ಒಂದಷ್ಟು ದೂರದ ಪ್ರಯಾಣಗಳು ಕೂಡ ಎದುರಾಗುತ್ತೆ. ಕೆಲಸದ ನಿಮಿತ್ತ ಹೋಗಿ ಅದು ನೀವು ಯಾವಾಗ ಎಫರ್ಟ್ ಹಾಕ್ತೀರಾ ಅದು ಡೆಫಿನೆಟ್ಲಿ ಲಾಭವನ್ನು ತಂದುಕೊಡುತ್ತೆ. ರವಿಯ ಸಪೋರ್ಟ್ ಇರೋದರಿಂದ ಸರ್ಕಾರಿ ಅಧಿಕಾರಿಗಳಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮರ ಸಂಚಾರ ಹೆಚ್ಚು ಜವಾಬ್ದಾರಿಗಳನ್ನು ನಿಮ್ಮ ಹೆಗಲ ಮೇಲೆ ಕೊಡ್ತಾ ಇದ್ದಾರೆ. ನೀವು ಅದನ್ನು ನಿಭಾಯಿಸ್ತಾ ಇದ್ದೀರಾ. ಸೊ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಎಕ್ಸ್ಟ್ರಾ ಟೈಮ್ ಡ್ಯೂಟಿ ಮಾಡಿದ್ರೂ ಪರವಾಗಿಲ್ಲ, ಮುಂದಿನ ದಿನಗಳು ಅದು ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಸೊ ಮಿಥುನ ರಾಶಿಯವರು ಯಾವಾಗಲೂ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇರ್ತೀರ ಹಣ ಗಳಿಸೋದಕ್ಕೆ. ಈ ವೀಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ನಿಮ್ಗೆ ಒಂದಷ್ಟು ಐಡಿಯಾಗಳು ಸಿಗುತ್ತೆ. ಆ ಐಡಿಯಾಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ, ನಿಮ್ಮ ಹಣ ಗಳಿಕೆಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ಕರ್ಕಾಟಕ ರಾಶಿ, ನಿಮ್ಮ ರಾಶಿ ಮತ್ತು ನಿಮ್ಮ ಲಗ್ನದಲ್ಲಿಯೇ ಗುರುವಿನ ಸಂಚಾರ ಆಗ್ತಾ ಇರೋದು. ಅದರ ಜೊತೆಗೆ ಈಗ ಬುಧ ಅಲ್ಲಿ ಒಂದಷ್ಟು ದಿನ ವಕ್ರಿ ಆಗಿಬಿಡ್ತಾರೆ ಆ ವಾರದಲ್ಲಿ. ಸೊ ಹಾಗಾಗಿ ನಿರ್ಧಾರ ಈ ಹಿಂದೆ ಸ್ವಲ್ಪ ಗೊಂದಲದಲ್ಲಿತ್ತು ಕೆಲವೊಂದು ವಿಚಾರಗಳಲ್ಲಿ. ಬಟ್ ಈಗ ಅದು ಮತ್ತೆ ಮರುಪರಿಶೀಲನೆ ಮಾಡಿಕೊಂಡು ಮರುಚಿಂತನೆಯನ್ನು ಮಾಡಿಕೊಂಡು ಸರಿಯಾಗಿ ನಿರ್ಧಾರಗಳನ್ನು ಮಾಡ್ಕೊಳ್ತೀರಾ. ಸ್ಪೆಷಲಿ ಹೂಡಿಕೆ ವಿಚಾರದಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಯಾರ್ಯಾರ್ದೋ ಮಾತು ಕೇಳಿ ಎಲ್ಲೆಲ್ಲೋ ಹೂಡಿಕೆಗಳನ್ನು ಮಾಡೋಕ್ಕೆ ಹೋಗಬೇಡಿ. 12ನೇ ಮನೆ ಅಂದರೆ ಅದು ದೂರದ ಸ್ಥಳ. ಸೊ ಹಾಗಾಗಿ ಸ್ವಲ್ಪ ದೂರಕ್ಕೆ ಲಿಂಕ್ ಆಗಿದ್ದರೆ ಅಥವಾ ಆನ್ಲೈನನ್ನು ಬಳಸ್ಕೊಂಡು ನೀವು ಬಿಸ್ನೆಸ್ನ ಮಾಡ್ತಾಯಿದ್ರೆ ಅದು ಸಕ್ಸಸ್ಸನ್ನು ತಂದುಕೊಡುತ್ತೆ. ಇನ್ನು ನಿಮ್ಮ 2ನೇ ಮನೆಯಲ್ಲಿ ಶುಕ್ರನ ಸಂಚಾರ. ಸೊ ನಿಮ್ಮ ಮಾತಿನಲ್ಲಿ ಒಂದು ಈಗ ಸ್ವೀಟ್ ಆ್ಯಡ್ ಆಗಿದೆ. ಸ್ವಲ್ಪ ಮೌನಿಯಾಗಿದ್ರಿ, ಯಾರ ಜೊತೆನೂ ಮಾತಾಡೋದಕ್ಕೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಈಗ ಶುಕ್ರ ಬಂದಿರೋದ್ರಿಂದ ಸೊ ನಿಮ್ಮ ಒಳಗಡೆ ಒಂದು ಟ್ಯಾಲೆಂಟ್ ಇದೆ, ಅದನ್ನು ತೋರಿಸ್ಕೋಬೇಕು, ನಾನು ಇವಾಗ ಮಾತಾಡಬೇಕು, ನನ್ನೊಳಗಿರೋದನ್ನು ಹೇಳ್ಕೋಬೇಕು, ಈ ಥರದ್ದೆಲ್ಲ ಭಾವನೆಗಳನ್ನು ಶುಕ್ರ ಕ್ರಿಯೇಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಮಾತು ಮತ್ತು ನಿಮ್ಮ ಜ್ಞಾನವನ್ನು ಬಳಸ್ಕೊಂಡ್ರೆ ಅದು ನಿಮಗೆ ಹಣ ಗಳಿಕೆ ಖಂಡಿತ ಆಗುತ್ತೆ. ಯಾಕೆಂದರೆ ಧನಸ್ಥಾನದಲ್ಲಿ ಕೇತು ಮತ್ತು ಶುಕ್ರನ ಇತಿಯಾಗಿರೋದು. ಒಂದಷ್ಟು ರಿಸರ್ಚ್ ಓರಿಯೆಂಟೆಡ್ ವಿಚಾರಗಳ ಕಡೆ ಗಮನ ಕೊಡಿ. ಯಾಕೆಂದರೆ ಕೇತುಗೆ ಅದು ತುಂಬ ಇಷ್ಟ. ರಹಸ್ಯವಾಗಿರೋ ವಿಚಾರಗಳನ್ನು ನೀವು ಬಂಡವಾಳ ಮಾಡಿಕೊಂಡ್ರೆ ಅದು ನಿಮಗೆ ಧನವಾಗಿ ಕನ್ವರ್ಟ್ ಆಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮದಲ್ಲಿ ರಾಹು ಇದ್ದಾರೆ. ಸೊ ಇದು ಸ್ವಲ್ಪ ನಿಮಗೆ ಏನೋ ಆ್ಯಂಗ್ಸೈಟಿ ತಂದುಬಿಟ್ಟಿರುತ್ತೆ, ಅಥವಾ ಇಲ್ಲದನ್ನು ಇದೆ ಅಂತ ಸೃಷ್ಟಿ ಮಾಡಿಕೊಂಡು ಮೆಂಟಲಿ ಸ್ವಲ್ಪ ವೀಕ್ ಆಗಿರ್ತೀರ. ಕೆಲವೊಂದು ಸರಿ ಹಠಾತ್ತಾಗಿ ಲಾಭನೂ ಆಗಿರುತ್ತೆ ಕೆಲವೊಂದು ವಿಚಾರಗಳಲ್ಲಿ, ಬಟ್ ಅದೇ ರೀತಿ ನಷ್ಟಗಳನ್ನು ಅನುಭವಿಸಿರ್ತೀರ. ಆರೋಗ್ಯದಲ್ಲೂ ಏರುಪೇರಾಗಿರುತ್ತೆ. ಸೊ ಅಷ್ಟಮದಲ್ಲಿರುವ ರಾಹುವನ್ನು ಸರಿಯಾಗಿ ಬಳಸ್ಕೋಬೇಕು ಅಂದರೆ ಇಂಟರ್ನೆಟ್ಟಲ್ಲಿ ಇವತ್ತಿನ ಅಡ್ವಾನ್ಸ್ ಟೆಕ್ನಾಲಜಿಗಳ ಬಗ್ಗೆ ತಿಳ್ಕೊಳ್ಳಿ. ಅದನ್ನು ನಿಮ್ಮ ಕಾರ್ಯಕ್ಷೇತ್ರಗಳಿಗೆ ಹೇಗೆ ಬಳಸ್ಕೊಳ್ಬೇಕು ಅದ್ರ ಕಡೆ ಗಮನ ಕೊಟ್ಟರೆ ಇದೇ ಅಷ್ಟಮ ಪಾಸಿಟಿವ್ ಆಗಿ ನಿಮ್ಮ ಪ್ರೊಫೈಲ್ಗೆ ಇನ್ನೊಂದು ಸ್ವಲ್ಪ ಬಲ ಸಿಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಶನಿ ಮಹಾತ್ಮರಿದ್ದಾರೆ. ಅದೃಷ್ಟ ಕೈ ಕೊಡ್ತಾ ಇದೆ. ಅಂದರೆ ಶನಿ ಮಹಾತ್ಮರು ನಿಮ್ಮನ್ನು ಚೆಕ್ ಮಾಡ್ತಾ ಇದ್ದಾರೆ, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ನೀವು ಇವಾಗ ಯಾವುದಕ್ಕೂ ಕಾಂಪ್ರಮೈಸ್ ಆಗಬೇಡಿ ಅಥವಾ ನಿಧಾನ ಆಗಬೇಡಿ. ನೀವೇನು ಎಫರ್ಟ್ ಆಗ್ತಾ ಇದ್ದೀರೋ ಅದನ್ನು ಹೆಚ್ಚಾಗಿ ಮಾಡಿ. ಆಗ ಮಾತ್ರ ಶನಿ ಮಹಾತ್ಮರು ನಿಮಗೆ ಅದೃಷ್ಟವನ್ನು ತಂದು ಕೊಡ್ತಾರೆ, ನೀವು ಮಾಡುವ ಕೆಲಸಗಳಲ್ಲಿ ಲಾಭಗಳಾಗತ್ತೆ. ಇನ್ನು ನಿಮ್ಮ ಕುಜ ಈಗ 11ನೇ ಮನೆಯಲ್ಲಿರೋದು. ಸೊ ಹಾಗಾಗಿ 10ನೇ ಮನೆ ಅಧಿಪತಿ 11ನೇ ಮನೆಗೆ ಬಂದಿರೋದು ಇದು ಒಳ್ಳೆಯದೇ. ಅದು ರೋಹಿಣಿ ನಕ್ಷತ್ರದಲ್ಲಿ ಇರೋದರಿಂದ ತುಂಬ ಒಳ್ಳೊಳ್ಳೆಯ ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ, ಒಳ್ಳೆಯ ವ್ಯಕ್ತಿಗಳ ಪರಿಚಯ ಆಗುತ್ತೆ. ನಿಮ್ಮ ಸ್ನೇಹ ಬಳಗದಿಂದ ನಿಮಗೆ ಒಂದಷ್ಟು ಸಹಾಯ ಸಿಗುತ್ತೆ. ಹಿರಿಯ ಸಹೋದರ ಕೂಡ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಈ ವಾರನೂ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮ ನೆಟ್ವರ್ಕ್ಗಳನ್ನು ಬಳಸ್ಕೊಂಡು ನಿಮ್ಮ ಕಾರ್ಯಗಳನ್ನು ಸಿದ್ಧಿ ಮಾಡ್ಕೊಳ್ಳಿ. ಓವರಾಲ್ ನಿಮಗೂ ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಇನ್ನು ಅದೇ ರೀತಿ ಸಿಂಹರಾಶಿಯವರಿಗೆ ಒಂದು ರೀತಿ ತುಂಬ ಕಳೆ ಬಂದ್ಬಿಟ್ಟಿದೆ. ಯಾಕೆ ಅಂದರೆ ಶುಕ್ರ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಬಂದಿರೋದು. ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಮೇಲೆ ನೀವು ಖರ್ಚುಗಳನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದೀರಾ. ಈ ಹಿಂದಿನ ವಾರ ಎಲ್ಲ ಬೇರೆಯವ್ರಿಗೆ ಖರ್ಚು ಜಾಸ್ತಿ ಮಾಡಿದ್ರಿ.
ಈಗ ನಿಮ್ಮ ಮೇಲೆ ನೀವು ಖರ್ಚು ಜಾಸ್ತಿ ಮಾಡ್ತೀರಾ. ಒಳ್ಳೆ ಬಟ್ಟೆ ತಗೊಳ್ಳೋದು, ಶೂ, ಅದರ ಜೊತೆಗೆ ಪಾರ್ಟಿ, ಮೋಜು ಮಸ್ತಿ ಇದೆಲ್ಲವೂ ಕೂಡ ಜಾಸ್ತಿ ಆಗುವಂತಹ ವಾರ. ಎಂಜಾಯ್ ಮಾಡಿ. ಕೇತು ಇದ್ದಾರೆ, ಸ್ವಲ್ಪ ವಿರಕ್ತಿ ಭಾವನೆ, ಎಲ್ಲ ಇದ್ರೂ ಏನೂ ಇಲ್ಲ ಅನ್ನುವಂತಹ ಫೀಲ್ ಇದೆಲ್ಲವೂ ನಿಮಗೆ ಮೊದಲಿಂದನೂ ಆಗ್ತಾ ಇದೆ. ಬಟ್ ಶುಕ್ರ ಬಂದಿರೋದ್ರಿಂದ ಈಗ ಸ್ವಲ್ಪ ಲೌಕಿಕ ಬದುಕಿನ ಕಡೆ ಗಮನ ಕೊಡ್ತಾ ಇದ್ದೀರಾ. ಸೊ ಈ ವಾರವನ್ನು ತುಂಬ ಎಂಜಾಯ್ ಮಾಡಿ. ಅದರ ಜೊತೆಗೆ ನಿಮ್ಮ 7ನೇ ಮನೆಯಲ್ಲಿ ರಾಹು, ಸ್ವಲ್ಪ ಸಂಬಂಧಗಳಲ್ಲಿ ವಿಚಿತ್ರ ವರ್ತನೆಗಳು, ಎಲ್ಲೋ ಒಂದು ಕಡೆ ನಿಮ್ಮ ಹಳೆಯ ಸೀಕ್ರೆಟ್ಗಳು ರಿವೀಲ್ ಆಗ್ತಾ ಇರೋದು, ಅಥವಾ ನೀವೇ ಸೀಕ್ರೆಟನ್ನು ಮೇಂಟೈನ್ ಮಾಡೋದಕ್ಕೆ ಗೊಂದಲದಲ್ಲಿರೋದು, ಇದೆಲ್ಲವೂ ಆಗ್ತಾ ಇದೆ. ಸೊ ಸಂಬಂಧಗಳಲ್ಲಿ ಬಿರುಕು ಉಂಟಾಗುವಂತಹ ಸಮಯ, ಅದನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಸಮಸ್ಯೆಗಳು ಎದುರಾಗುತ್ತೆ. ಹೊಸ ಒಪ್ಪಂದಗಳಿಗೆ ಮುಂದಾಗಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮದಲ್ಲಿ ಶನಿ ಮಹಾತ್ಮರ ಸಂಚಾರ. ಅಷ್ಟಮಕ್ಕೆ ಬಂದ ಶನಿ ಮಹಾತ್ಮರು, ನೀವು ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮನಿ ಮ್ಯಾನೇಜ್ಮೆಂಟಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳ ವಿಚಾರದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು. ಅದೇ ರೀತಿ ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಶಿಸ್ತನ್ನು ಅಳವಡಿಸ್ಕೊಳ್ಬೇಕು. ನೀವು ಎಲ್ಲೂ ಯಾವುದೇ ಶಾರ್ಟ್ಕಟ್ಟನ್ನು ಹುಡ್ಕಂಗಿಲ್ಲ. ಸ್ಮಾರ್ಟ್ ಆಗಿ ವರ್ಕ್ ಮಾಡಬೇಕು, ಜೊತೆಗೆ ಹಾರ್ಡ್ ವರ್ಕು ಕೂಡ ಮಾಡಬೇಕು. ಹಾಗೆ ಮಾಡಿದಾಗ ಅಷ್ಟಮ ಶನಿ ಅದು ಕಾಟವಾಗಲ್ಲ. ಒಂದಷ್ಟು ಪಾಠಗಳನ್ನು ಕೊಡೋದರ ಮುಖಾಂತರ ನಿಮ್ಮ ಬದುಕಿಗೆ ಹೊಸ ಶೇಪನ್ನು ಕೊಡ್ತಾರೆ. ಸೊ ಹಾಗಾಗಿ ಪಾಸಿಟಿವ್ ಆಗೇ ಇರಿ. ಶನಿ ಮಹಾತ್ಮರು ಏನು ನಿಮ್ಮನಿಗೆ ತೊಂದರೆ ಕೊಡಲ್ಲ. ಬಟ್ ಆ್ಯಕ್ಟಿವ್ ಆಗಿರಬೇಕು. ನಿಮ್ಮ ಮೈಯನ್ನು ದಂಡಿಸಬೇಕು, ಶಾರ್ಟ್ಕಟ್ಟನ್ನು ಹುಡುಕಬಾರದು. ಓಕೆ. ಇನ್ನು ಅದೇ ರೀತಿ ನಿಮಗೆ ಕುಜ ರೋಹಿಣಿ ನಕ್ಷತ್ರದಲ್ಲಿದ್ದಾರೆ, ಕರ್ಮಸ್ಥಾನದಲ್ಲಿ. ಇದು ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ಪ್ರೈವೇಟ್ ಎಂಪ್ಲಾಯೀಸ್ ಅಥವಾ ಈ ಹೊರ ದೇಶದಲ್ಲಿ ಕೆಲಸ ಮಾಡ್ತಿರೋರಿಗೆ, ನಿಮ್ಮೆಲ್ಲರಿಗೂ ಒಂದು ಹೊಸದಾಗಿ ಪವರ್ ಸಿಗುವಂತಹ ಸಮಯ. ಒಂದು ಎನರ್ಜಿ ನಿಮ್ಮೊಳಗೆ ಕ್ರಿಯೇಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದೀರಾ. ಅದು ವ್ಯಾಪಾರಸ್ಥರಿರಲಿ, ಎಲ್ಲ ಥರದ ವರ್ಗದವರು ಇರಲಿ, ನಿಮ್ಮೆಲ್ಲರಿಗೂ ಇದು ತುಂಬ ಚೆನ್ನಾಗಾಗುವಂಥ ಸಮಯ. ಒಳ್ಳೆಯದಾಗಲಿ. ಇನ್ನು ನಿಮ್ಮ 11ನೇ ಮನೆಯಲ್ಲಿ ರವಿಯ ಸಂಚಾರ. ಸರ್ಕಾರದಿಂದ ಲಾಭ, ಸರ್ಕಾರಿ ಅಧಿಕಾರಿಗಳ ಪರಿಚಯದಿಂದ ಲಾಭ, ರಾಜಕೀಯ ವಲಯದಲ್ಲಿರೋರಿಗೆ ರಾಜಕೀಯ ವ್ಯಕ್ತಿಗಳಿಂದ ಲಾಭ. ಸೊ ಓವರಾಲ್ ನಿಮ್ಮ ಸೋಷಿಯಲ್ ನೆಟ್ವರ್ಕ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಿಮ್ಮ ಇಷ್ಟಾರ್ಥಗಳು ಕೂಡ ಒಂದೊಂದಾಗೆ ಸಿದ್ಧಿ ಆಗುತ್ತೆ. ಇದು ಈ ವಾರದ ಹೈಲೈಟ್ಸ್ ಪಾಯಿಂಟ್ಸ್. ಡೀಟೇಲ್ಡ್ ಆಗಬೇಕು ಅಂದರೆ ಮಂತ್ಲಿ ಭವಿಷ್ಯವನ್ನು ನೋಡಿ. ನಾನಿಲ್ಲಿ ಒಂದಷ್ಟು ಏನು ಗ್ರಹಗಳು ಇಂಪ್ಯಾಕ್ಟ್ ಮಾಡ್ಬೋದು ಅದನ್ನು ನಿಮಗೆ ತಿಳಿಸಿದ್ದೀನಿ ವಾರದಲ್ಲಿ. ಈಗ ಕನ್ಯಾ ರಾಶಿ ಕನ್ಯಾ ಲಗ್ನ. ಸೊ ಕನ್ಯಾ ರಾಶಿ ಕನ್ಯಾ ಲಗ್ನದ ಅಧಿಪತಿ ಬುಧ 11ನೇ ಮನೆಯಲ್ಲಿ ವಕ್ರಿಯಾಗಿದ್ದಾರೆ. ಅಲ್ಲಿ ಗುರುವಿನ ಜೊತೆ ಇತಿ ಆಗುತ್ತೆ. ನಿಮ್ಮ ಸ್ನೇಹ ಬಳಗದಲ್ಲಿ ಆಗಿದ್ದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲವೂ ಸರಿ ಹೋಗುತ್ತೆ. ಈ ವಾರ ಮತ್ತೆ ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡ್ತೀರಾ. ನಿಮ್ಮ ನೆಟ್ವರ್ಕ್ ಕೂಡ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಗುರು ಇದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಮಾಡಿಕೊಡ್ತಾರೆ. ಸ್ಪೆಷಲಿ ವ್ಯಾಪಾರಸ್ಥರಿಗೆ ನೀವು ವ್ಯಾಪಾರ ಮಾಡುವಂತಹ ವಿಚಾರಗಳಲ್ಲಿ ದೊಡ್ಡವರ ಪರಿಚಯ ಆಗಿ ಅವರ ಮಾರ್ಗದರ್ಶನದಿಂದ ನಿಮ್ಮ ಬಿಸ್ನೆಸ್ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಇನ್ನು ಅದೇ ರೀತಿ ನಿಮ್ಮ 12ನೇ ಮನೆಗೆ ಶುಕ್ರನ ಎಂಟ್ರಿ ಆಗಿದೆ. ಸ್ವಲ್ಪ ಇಷ್ಟು ದಿನ ಈ ಆಧ್ಯಾತ್ಮ ಈ ಥರದ ವಿಚಾರಗಳ ಕಡೆ ಗಮನ ಕೊಡ್ತಿದ್ರಿ. ಈ ವೀಕು ಸ್ವಲ್ಪ ಪಾರ್ಟಿ, ಮೋಜು ಮಸ್ತಿ, ಮಾಲ್ ಸುತ್ತಾಟ, ಸಿನಿಮಾ, ಹೋಟೆಲ್ ಇದಕ್ಕೆ ಹೆಚ್ಚು ಖರ್ಚುಗಳನ್ನ ಮಾಡ್ತೀರ. ಮನಸ್ಸು ಈಗ ಆ ಕಡೆ ವಾಲುತ್ತೆ. ಬಟ್ ಆದರೂ ಕೇತು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆ ವಿಚಾರಗಳನ್ನು ಕಟ್ ಮಾಡಲಿಕ್ಕೆ. ಬಟ್ ಪರವಾಗಿಲ್ಲ, ಈಗ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡುವಂತಹ ವಾರ. ಅದರ ಕಡೆ ಹೆಚ್ಚು ಗಮನ ಕೊಡಿ. ಅದೇ ರೀತಿ ನಿಮ್ಮ ಸೀಕ್ರೆಟ್ ಸಂಬಂಧಗಳಿಗೂ ಕೂಡ ಹಣ ಹೆಚ್ಚಾಗಿ ಖರ್ಚಾಗಬಹುದು. ಅದೇ ರೀತಿ ಅದೇನೂ ಮಾಡ್ತಾ ಇಲ್ಲ ನೀವು ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಖರ್ಚುಗಳು ಕೂಡ ಎದುರಾಗುತ್ತೆ. ಯಾಕೆಂದರೆ 12ನೇ ಮನೆ ವ್ಯಯಸ್ಥಾನ, ಆಸ್ಪತ್ರೆಯ ಸ್ಥಾನ. ಒಂದಷ್ಟು ಈ ವಾರ ಅಲ್ಲಿಯ ಖರ್ಚುಗಳು ಕೂಡ ಜಾಸ್ತಿ ಆಗ್ಬೋದು. ಯಾರ್ಯಾರು ಡಯಾಬಿಟೀಸ್ ಕಾಯಿಲೆಗಳಲ್ಲಿ ಬಳಲ್ತಾ ಇದ್ದಾರೆ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಕನ್ಯಾ ರಾಶಿ ಕನ್ಯಾ ಲಗ್ನದವರು. ಇನ್ನು ಅದೇ ರೀತಿ ನಿಮ್ಮ 6ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಸೊ ಅವರು ಶತ್ರು ಅಂತಕರಾಗಿ ಕೆಲಸ ಮಾಡಿಕೊಡ್ತಾರೆ. ಟೆಕ್ನಿಕಲಿ ನಿಮ್ಮ ಶತ್ರುಗಳು ಕೂಡ ಸ್ಟ್ರಾಂಗ್, ನೀವು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅವರನ್ನು ಎದುರಿಸ್ತಾ ಇದ್ದೀರಾ. ಸಾಲ ಮಾಡುವ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳು ಬೇಕು. ಯಾಕೆಂದರೆ ರಾಹು ಭ್ರಮೆಯಲ್ಲಿ ಸಾಲಗಳನ್ನು ಜಾಸ್ತಿ ಮಾಡಿಸ್ಬಿಡ್ಬೋದು. ಬಟ್ ಆ ಸಾಲ ಸರಿಯಾಗಿ ಉಪಯೋಗಕ್ಕೆ ಬರಲಿಲ್ಲ ಅಂದರೆ ಮಾಡಿದ ಸಾಲದ ಹೊರೆ ತುಂಬ ದೊಡ್ಡದಾಗ್ಬಿಡ್ತದೆ. ಸೊ ಸಾಲ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು. ಓಕೆ. ಇನ್ನು ಆರೋಗ್ಯದ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಳ್ಳಿ. ಸಣ್ಣ ಪುಟ್ಟ ನೋವುಗಳಾದರೂ ಸಣ್ಣ ಪುಟ್ಟ ಗಾಯಗಳಾದರೂ ಅದು ವಾಸಿ ಆಗೋದಕ್ಕೆ ತಡ ಆಗಬಹುದು ರಾಹು 6ನೇ ಮನೆಯಲ್ಲಿದ್ದಾಗ. ಸೊ ಹಾಗಾಗಿ ಹಿರಿಯ ನಾಗರಿಕರು ಓಡಾಡಬೇಕಾದ್ರೆ ತುಂಬ ಎಚ್ಚರಿಕೆಗಳು ಅಗತ್ಯ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಶನಿ ಮಹಾತ್ಮರು, ಅಲ್ಲಿಂದ ನಿಮ್ಮ ಲಗ್ನಕ್ಕೆ ದೃಷ್ಟಿ. ಸ್ವಲ್ಪ ಸೋಮಾರಿತನ ಆವರಿಸಿರುತ್ತೆ. ಸೋಮಾರಿತನವನ್ನು ಕಡಿಮೆ ಮಾಡ್ಕೊಳ್ಳಿ.
ಶಿಸ್ತನ್ನು ಅಳವಡಿಸ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದೇಳಿ, ಜಿಮ್ಗೆ ಹೋಗಿ, ವಾಕಿಂಗ್ ಮಾಡಿ, ನಿಮ್ಮ ಮೈಯನ್ನು ದಂಡಿಸಿ ಸಾಕು. ಶನಿ ಮಹಾತ್ಮರಿಗೆ ಅದೇ ಬೇಕಾಗಿರೋದು. ಓಕೆ. ಇನ್ನು ಸಂಗಾತಿಯ ಜೊತೆ ಇದ್ದಂತಹ ಮನಸ್ತಾಪಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಪರಸ್ಪರ ಹೊಂದಾಣಿಕೆಗಳು ಜಾಸ್ತಿ ಆಗುವಂತಹ ಸಮಯ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ. ಅದೇ ರೀತಿ ಹಳೆಯ ವಿಚಾರಗಳಿಗೆ ಗಲಾಟೆಗಳನ್ನು ಮಾಡುವಂತಹ ಸಂದರ್ಭಗಳು ಕೂಡ ಮತ್ತೆ ಮತ್ತೆ ಎದುರಾಗ್ತಾ ಇರುತ್ತೆ. ಸೊ ಹಾಗಾಗಿ ಸಂಬಂಧಗಳಲ್ಲಿ ಹೊಂದಾಣಿಕೆ ಬಹಳ ಮುಖ್ಯ. ಹಳೆ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಡೋಕ್ಕೆ ಹೋಗಬೇಡಿ. ಪಾಲುದಾರಿಕೆ ವಿಚಾರಗಳಲ್ಲೂ ಕೂಡ ಅಷ್ಟೇ. ಶಿಸ್ತನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ, ಪರಸ್ಪರ ಏನೋ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಸಂಬಂಧ ಹಾಳಾಗುತ್ತೆ. ಹೊಸ ಒಪ್ಪಂದಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಡಾಕ್ಯುಮೆಂಟ್ಸ್ಗಳೇ ಹೆಚ್ಚು ಗಮನ ಕೊಡಬೇಕು. ಇನ್ನು ಅದೇ ರೀತಿ ನಿಮ್ಮ 9ನೇ ಮನೆಯಲ್ಲಿ ಕುಜನ ಸಂಚಾರ. ಸೊ ಭಾಗ್ಯಸ್ಥಾನಕ್ಕೆ ಕುಜ ಬಂದಿರೋದ್ರಿಂದ ಈ ಹಠಾತ್ತಾಗಿ ಒಂದಷ್ಟು ಪ್ರಯಾಣಗಳು ಎದುರಾಗ್ಬಿಡ್ತದೆ. ಅದು ಕೆಲಸದ ನಿಮಿತ್ತ ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ಹಠಾತ್ತಾಗಿ ವರ್ಗಾವಣೆ, ಇದೆಲ್ಲ ಈ ವಾರ ಸ್ವಲ್ಪ ಆಗಬಹುದು. ನೋಡಿ, ನಿಮಗೆ ಅದನ್ನು ಚಾಲೆಂಜಿಂಗಾಗಿ ತಗೊಂಡು ಅದನ್ನು ನೀವು ರಿಸೀವ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದು ಲಾಭವೇ. ಹಠಾತ್ತಾಗಿ ಆಗುವಂತಹ ಬದಲಾವಣೆಗಳನ್ನು ಪಾಸಿಟಿವ್ ಆಗಿ ಒಪ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅದು ಲಾಭವಾಗುತ್ತೆ. ಅದೇ ರೀತಿ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಯಾಣಗಳು ಎದುರಾಗಿ ತೀರ್ಥಕ್ಷೇತ್ರಗಳಿಗೆ ಭೇಟಿ ಮಾಡೋದು, ಕೆಲಸದ ನಿಮಿತ್ತ ಓಡಾಡೋದು, ಇದೆಲ್ಲವೂ ಜಾಸ್ತಿ ಆಗುತ್ತೆ ಕುಜನ ಪ್ರಭಾವದಿಂದ. ಇನ್ನು 10ನೇ ಮನೆಯಲ್ಲಿ ರವಿ ಇರೋದ್ರಿಂದ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ದಿಗ್ಬಲ ಸಿಗ್ತಾ ಇದೆ. ಅಧಿಕಾರದಲ್ಲಿ ನಿಮ್ಮದೇ ಆದ ಒಂದು ಘನತೆಯನ್ನು ಹೆಚ್ಚಿಸ್ಕೊಳ್ತಾ ಇದ್ದೀರಾ. ಪವರ್ ಅದ್ಭುತವಾಗಿ ಬಳಸ್ಕೊಳ್ತಾ ಇದ್ದೀರಾ. ಇದು ರಾಜಕಾರಣಿಗಳಿಗೂ ತುಂಬ ಚೆನ್ನಾಗಿರುವ ವಾರ, ಸಿನಿಮಾ ಕ್ಷೇತ್ರದಲ್ಲಿರೋರಿಗೂ ತುಂಬ ಚೆನ್ನಾಗಿರೋ ವಾರ. ಸೊ ನಿಮ್ಮ ವೃತ್ತಿ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ ಎಲ್ಲವೂ ತುಂಬ ಚೆನ್ನಾಗಾಗುತ್ತೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಓವರಾಲ್ ಕನ್ಯಾ ರಾಶಿಯವ್ರಿಗೂ ಕೂಡ ಸೊ ಇದು ತುಂಬ ಅದ್ಭುತವಾಗಿದೆ ವಾರ, ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ತುಲಾರಾಶಿಯ ಅಧಿಪತಿ ಶುಕ್ರ ನಿಮಗೆ ಲಾಭಸ್ಥಾನದಲ್ಲಿ ಕೇತುವಿನ ಜೊತೆ ಇತಿಯಾಗಿದ್ದಾರೆ. ಇಷ್ಟು ದಿನ ನೀವೇನೇನೋ ಅಂದ್ಕೊಳ್ತಿದ್ರಿ, ಅದೆಲ್ಲ ಕಟ್ಟಾಗ್ತಾಯಿತ್ತು. ಕೇತು ಶುಕ್ರ ಅಲ್ಲಿಗೆ ಬಂದರು. ಕೇತು ನೀವು ಸ್ವಲ್ಪ ಕಡಿಮೆ ಕೆಲಸ ಮಾಡಿ, ಈಗ ನಾನು ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ನಿಮ್ಮ ಲಗ್ನಾಧಿಪತಿ ಶುಕ್ರ ಹೇಳ್ತಾರೆ. ಸೊ ಹಾಗಾಗಿ ಒಂದೊಂದೇ ನಿಮ್ಮ ಇಷ್ಟಾರ್ಥಗಳನ್ನು ಏನು ಈಡೇರಿಸ್ಕೊಳ್ಳೋದಕ್ಕೆ, ಅದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಾರ ತುಂಬ ಚೆನ್ನಾಗಿದೆ. ಸ್ಪೆಷಲಿ ತುಲಾರಾಶಿಯವರಿಗೆ ಸ್ತ್ರೀ ಮೂಲದಿಂದ ಹೆಚ್ಚು ಲಾಭಗಳಿವೆ. ಒಬ್ಬ ಸ್ತ್ರೀ ಪರಿಚಯ ಆಗಿ ಅವರಿಂದ ನಿಮಗೆ ಲಾಭ ಆಗ್ಬೋದು. ಅಥವಾ ನಿಮ್ಮ ಆಫೀಸಲ್ಲಿ ಲೇಡಿ HR ಇದ್ದರೆ, ಲೇಡಿ ಬಾಸ್ ಇದ್ದರೆ ಅವರ ನೆರವು ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಓವರಾಲ್ ಸ್ತ್ರೀ ಬಳಗದಿಂದ ಅಥವಾ ಸ್ನೇಹಿತರಿಂದ ನಿಮಗೆ ಒಂದಷ್ಟು ಒಳ್ಳೆಯ ಶುಭ ಸುದ್ದಿಗಳಿವೆ ಈ ವಾರ. ಇನ್ನು ಅದೇ ರೀತಿ ನಿಮ್ಮ 5ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಸ್ವಲ್ಪ ಈ ಷೇರು ಮಾರುಕಟ್ಟೆಯ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಭ್ರಮೆಯಲ್ಲಿ ಎಲ್ಲೆಲ್ಲೋ ಹೂಡಿಕೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಅವರು ಭ್ರಮೆಯನ್ನು ಸೃಷ್ಟಿಸಿ ನಿಮ್ಮಲ್ಲಿರೋ ಹಣವನ್ನೆಲ್ಲ ಕಳೆದುಕೊಳ್ಳುವಂತೆ ಮಾಡಿಬಿಡ್ತಾರೆ. ಕೆಲವೊಂದು ಸರಿ ಹಠಾತ್ತಾಗಿ ಕೊಟ್ಬಿಡ್ತಾರೆ ಲಾಭನ, ಬಟ್ ಗಳಿಸಿದ್ದನ್ನೆಲ್ಲ ಮತ್ತೆ ವಾಪಸ್ ಕಿತ್ಕೊಳ್ತಾರೆ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಪ್ರೇಮಿಗಳು ಅಷ್ಟೇ, ಸ್ವಲ್ಪ ಪ್ರೀತಿ ಪ್ರೇಮದ ಅಮಲಿನಲ್ಲಿ ತೇಲ್ತಾ ಇದ್ದೀರಾ, ಕಂಟ್ರೋಲ್ ಆಗಿರಿ. ಮಕ್ಕಳು ಕೂಡ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾ ಇದ್ದಾರೆ. ಈ ಟೆನ್ಷನ್ಸ್ ತುಲಾರಾಶಿ ತುಲಾ ಲಗ್ನದವರಿಗೆ ಖಂಡಿತ ಇರುತ್ತೆ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ಶನಿ ಮಹಾತ್ಮರು ಶತ್ರು ಅಂತಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಕೋರ್ಟ್ ಕೇಸ್ ವಿಚಾರಗಳಲ್ಲಿ ಗೆಲುವು, ನಿಮ್ಮ ಕಾಂಪಿಟೇಟಿವ್ ವಿಚಾರಗಳಲ್ಲಿ ಗೆಲುವು. ಸೊ ಓವರಾಲ್ ಇದು ಶತ್ರುಗಳನ್ನು ಗೆಲ್ಲಲಿಕ್ಕೆ ತುಂಬ ಚೆನ್ನಾಗಿರುವಂತಹ ಸಮಯ. ಸಾಲದ ವಿಚಾರಗಳಲ್ಲಿ, ಬೇಡದ ವಿಚಾರಗಳಿಗೆಲ್ಲ ಸಾಲ ಮಾಡೋಕ್ಕೆ ಹೋಗಬೇಡಿ. ಜವಾಬ್ದಾರಿ ಇರಬೇಕು. ಆ ಸಾಲವನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಇನ್ನು ಹಳೆಯ ರೋಗಗಳ ಉಲ್ಬಣ ಆಗ್ತಾ ಇರುತ್ತೆ ಹಿರಿಯ ನಾಗರಿಕರಿಗೆ. ಅದರ ಜೊತೆಗೆ ಆರೋಗ್ಯ ವೃದ್ಧಿಯಾಗೋಕ್ಕೂ ಕೂಡ ಶನಿ ಮಹಾತ್ಮರ ಪ್ರಭಾವ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಕುಜನ ಸಂಚಾರ. ಸೊ ಹಾಗಾಗಿ ಸ್ವಲ್ಪ ಈ ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳು ಎದುರಾಗೋದು, ಅಥವಾ ಅವರಿಗೆ ಯಾವುದಾದ್ರೂ ಆರೋಗ್ಯದ ವಿಚಾರಗಳಲ್ಲಿ ತೊಂದರೆ ಆಗೋದು, ಇದೆಲ್ಲವೂ ಎದುರಾಗಬಹುದು. ಸೊ ಹಾಗಾಗಿ ಅಲ್ಲಿ ಹೆಚ್ಚು ಗಮನ ಕೊಡೋದು ಒಳ್ಳೆಯದು. ಇನ್ನು ನಿಮ್ಮ ಭಾಗ್ಯಸ್ಥಾನದಲ್ಲಿ ರವಿಯ ಸಂಚಾರ. ಸರ್ಕಾರಿ ಅಧಿಕಾರಿಗಳಿಗೆ ಒಳ್ಳೆಯ ಕಡೆಗೆ ಪ್ರಮೋಷನ್, ಬಡ್ತಿ, ಅಥವಾ ಈ ದೂರದ ಸ್ಥಳಗಳಲ್ಲಿ ಓದಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋರಿಗೆ, ವಿದೇಶಿಗಳಲ್ಲಿ ಓದಬೇಕು, ವಿದೇಶಿ ಕಂಪನಿಗಳನ್ನು ಸೇರ್ಕೋಬೇಕು, ವ್ಯವಹಾರ ಮಾಡಬೇಕು ಅಂತಿದ್ದವರು ಎಲ್ಲರಿಗೂ ಈ ವಾರ ತುಂಬ ಚೆನ್ನಾಗಿರುತ್ತೆ. ಕರ್ಮಸ್ಥಾನದಲ್ಲಿ ಬುಧ ವಕ್ರಿ. ಕೆಲಸದಲ್ಲಿದ್ದಂತಹ ಗೊಂದಲಗಳು ಅಥವಾ ಈ ಹಿಂದೆ ನೀವು ಮಾಡಿಕೊಂಡಿದ್ದಂತಹ ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಇದು ತುಂಬ ಚೆನ್ನಾಗಿರುವಂತಹ ವಾರ. ಸರಿ ಹೋಗುತ್ತೆ. ಅಲ್ಲಿ ಏನೇನು ಮಿಸ್ಟೇಕ್ ಆಗ್ತಾಯಿತ್ತು, ವ್ಯಾಪಾರದಲ್ಲಿ ಏನೇನು ಮಿಸ್ಟೇಕ್ ಆಗ್ತಾಯಿತ್ತು, ಅದೆಲ್ಲವೂ ಸರಿ ಹೋಗುವಂತಹ ವಾರ. ಸರಿ ಹೋಗುತ್ತೆ. ಗುರು ಅಂದರೆ ಸ್ವಲ್ಪ ಎಫರ್ಟನ್ನು ಹಾಕಬೇಕು, ಅದೃಷ್ಟವನ್ನು ನಂಬ್ಕೋಬಾರ್ದು.
ಅಥವಾ ಬರೀ ಹಣ ಗಳಿಸುವ ಉದ್ದೇಶದಿಂದನೇ ಕೆಲಸಗಳನ್ನು ಮಾಡೋದು, ವ್ಯಾಪಾರಗಳನ್ನು ಮಾಡೋದು, ಆ ಥರ ಚಿಂತನೆಯನ್ನು ಮಾಡೋಕ್ಕೆ ಹೋಗಬೇಡಿ. ಕೆಲಸ ಮಾಡಬೇಕು, ನನ್ನ ಎಫರ್ಟನ್ನು ಸರಿಯಾಗಿ ಕೊಡಬೇಕು ಅಂತ ಮಾಡ್ತಾರೆ. ಗುರು ನಿಮಗೆ ಕೊಡೋ ಲಾಭಗಳನ್ನು ಡೆಫಿನೆಟ್ಲಿ ಕೊಡ್ತಾರೆ. ಓಕೆ, ಇದಿಷ್ಟು ತುಲಾ ರಾಶಿಯವರಿಗೆ. ನೀವು ಕಂಪ್ಲೀಟ್ ವಿಡಿಯೋ ಇನ್ಫಾರ್ಮೇಷನ್ ಬೇಕು ಅಂದಾಗ ತಿಂಗಳ ಭವಿಷ್ಯವನ್ನು ನೋಡಿ. ಇನ್ನು ವೃಶ್ಚಿಕ ರಾಶಿಯ ಅಧಿಪತಿ ಕುಜ. ಸೊ ಕುಜ ನಿಮಗೆ 7ನೇ ಮನೆಗೆ ಬಂದು ಅಲ್ಲಿಂದ ನಿಮ್ಮ ಲಗ್ನಕ್ಕೆ ದೃಷ್ಟಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಒಂದು ರೀತಿ ಎಂಥದ್ದೇ ಸಿಚುವೇಶನ್ಸ್ ಬಂದರೂ ಎದುರಿಸ್ತೀನಿ, ಧೈರ್ಯವಾಗಿ ಎಲ್ಲವನ್ನ ನಾನು ಗೆಲ್ತೀನಿ ಅನ್ನುವಂತಹ ಮನೋಭಾವ ನಿಮ್ಮೊಳಗಡೆ ಬಂದಿದೆ. ಸೊ ಆ ನಿಟ್ಟಿನಲ್ಲೇ ಇರಿ. ಬಟ್ ಸಂಗಾತಿಯ ವಿಚಾರಗಳು ಅಂತ ಬಂದಾಗ ಅವರು ಕೋಪಿಷ್ಠರಾಗಿ ಬಿಹೇವ್ ಮಾಡ್ತಾರೆ, ನೀವು ಕೂಡ ವಾಪಸ್ ಕೋಪದಿಂದ ಬಿಹೇವ್ ಮಾಡ್ತೀರಾ. ಇಲ್ಲಿ ಸಂಬಂಧಗಳು ಹಾಳಾಗಬಹುದು. ಅದೇ ರೀತಿ ನಿಮ್ಮ 2ನೇ ಮನೆಗೂ ಕೂಡ ಕುಜನ ದೃಷ್ಟಿ ಬೀಳುತ್ತೆ. ಮಾತಿನಲ್ಲಿ ಹಿಡಿತ ಸಾಧಿಸಲಿಲ್ಲ ಅಂದರೆ ಮಾತು ಕೂಡ ಹಲವಾರು ವ್ಯವಹಾರಗಳನ್ನು, ಕುಟುಂಬದಲ್ಲಿ ಕಲಹಗಳನ್ನು ತಂದು ಬಿಡಬಹುದು. ಸೊ ಓವರಾಲ್ ಮಾತಿನಲ್ಲಿ ಹಿಡಿತಾ ಇರಲಿ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಹಣ ಗಳಿಸೋದಕ್ಕೆ, ಆಸ್ತಿ ಮಾಡೋದಕ್ಕೆ ಚಿಂತನೆಗಳನ್ನು ಡೆಫಿನೆಟ್ಲಿ ಈ ವಾರ ಮಾಡ್ತೀರಾ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಕೂಲಗಳು ಕೂಡ ಆಗುತ್ತೆ. ಇನ್ನು ನಿಮ್ಮ ಅಷ್ಟಮ ಸ್ಥಾನದಲ್ಲಿ ರವಿಯ ಸಂಚಾರ, ತಂದೆ ಕಡೆಯಿಂದ ಬರಬೇಕಾಗಿದ್ದ ವಿಚಾರಗಳು ಡೆಫಿನೆಟ್ಲಿ ಒಳ್ಳೆ ರೂಪದಲ್ಲಿ ಬರುತ್ತೆ. ನಿಮಗೇನಾದರೂ ಪಿತ್ರಾರ್ಜಿತ ಆಸ್ತಿ ಸೇರಬೇಕು ಅಂತಿದ್ದರೆ ಅದು ಖಂಡಿತ ಸೇರುತ್ತೆ. ನೀವು ಈ ಹಿಂದೆ ಹೂಡಿಕೆ ಮಾಡಿದ ವಿಚಾರಗಳಲ್ಲಿ ಲಾಭ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈಗ ಸಿಗುತ್ತೆ. PF ಇನ್ಶೂರೆನ್ಸ್ ಈ ಥರದ ಅಮೌಂಟ್ಗಳು ಮೆಚುರಿಟಿ ಪಡ್ಕೊಳ್ಳುತ್ತೆ. ಅಥವಾ ಯಾರಿಗೋ ಸಾಲ ಕೊಟ್ಟಿದ್ರಿ, ಅದು ಮರುಪಾವತಿ ಆಗುತ್ತೆ. ಸೊ ಈ ಥರದ ವಿಚಾರಗಳು ಅಷ್ಟಮದಿಂದ ಸಿಗುತ್ತೆ. ಇನ್ನು ಅದೇ ರೀತಿ ಸರ್ಕಾರಿ ಅಧಿಕಾರಿಗಳಿಗೆ ಹಠಾತ್ತಾಗಿ ಒಂದಷ್ಟು ಬದಲಾವಣೆಗಳಿವೆ, ಆ ಬದಲಾವಣೆಗಳನ್ನು ಸ್ವೀಕರಿಸಿ. ಓಕೆ, ಬಟ್ ಆರೋಗ್ಯದ ಕಡೆ ಹೆಚ್ಚು ಗಮನ ಇರಲಿ. ತಂದೆಯ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ವೆಹಿಕಲಲ್ಲಿ ಓಡಾಡಬೇಕಾದ್ರೆ ಎಚ್ಚರಿಕೆಗಳು ಅಗತ್ಯ. ಇನ್ನು ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ನಿಮ್ಮ 2ನೇ ಮನೆಯ ಅಧಿಪತಿಯ ಜೊತೆ ನಿಮ್ಮ 7 ಮತ್ತು 11ನೇ ಮನೆಯ ಅಧಿಪತಿ ಬುಧ ಸೇರಿಕೊಂಡು ಅಲ್ಲಿ ವಕ್ರಿ ಆಗಿಬಿಡ್ತಾರೆ ಬುಧ. ಇರಲಿ, ಭಾಗ್ಯ ಅಂದರೆ ಸ್ವಲ್ಪ ನೀವು ಈ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡೋದು ಅಥವಾ ಗುರು ಹಿರಿಯರನ್ನು ಭೇಟಿ ಮಾಡೋದು, ಇದನ್ನೆಲ್ಲ ಮಾಡಿದಾಗ ನಿಮಗೆ ಸ್ವಲ್ಪ ಅದೃಷ್ಟ ಕ್ರಿಯೇಟ್ ಆಗುತ್ತೆ. ನೀವೆಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನೆಕ್ಸ್ಟ್ ವೀಕ್ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಅದೇ ರೀತಿ ಹೈಯರ್ ಸ್ಟಡೀಸ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ವಿದೇಶದಲ್ಲಿ ಓದಬೇಕು ಅಂತ ಅಂದ್ಕೊಂಡಿದ್ರೆ, ಅಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಿದ್ರೆ, ಅಲ್ಲಿದ್ದ ಒಂದಷ್ಟು ಗೊಂದಲಗಳೆಲ್ಲ ಬಗೆಹರಿಯುವಂತಹ ವಾರ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಅದೇ ರೀತಿ ನಿಮ್ಮ ಕರ್ಮಸ್ಥಾನದಲ್ಲಿ ಶುಕ್ರ ಜೊತೆಗೆ ಕೇತು. ಏನು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಒಂದು ವಿರಕ್ತಿ ಭಾವನೆ ಇತ್ತು, ಸಾಕು ಎಷ್ಟು ಕೆಲಸ ಮಾಡೋದು, ಏನು ಮಾಡಿದ್ರು ಅಷ್ಟೇ, ಒಂಟಿಯಾಗಿರೋಣ, ಏಕಾಂತವನ್ನು ಎಂಜಾಯ್ ಮಾಡೋಣ, ಏನೂ ಬೇಡ, ಈ ಥರದ ಭಾವನೆ ಇತ್ತು. ಶುಕ್ರ ಅಲ್ಲಿಗೆ ಬಂದು ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡು, ಇನ್ನೂ ಪ್ರೆಸೆಂಟಿವ್ ಆಗಿರು, ವ್ಯಾಪಾರದಲ್ಲಿ ಜಾಸ್ತಿ ಇನ್ವಾಲ್ವ್ ಆಗು, ನೀನು ಕೆಲಸ ಮಾಡಬೇಕು, ಈ ಥರ ನಿಮ್ಮೊಳಗೆ ನಿಮಗೆ ಚಿಂತನೆಗಳೀಗ ಜಾಸ್ತಿ ಆಗುತ್ತೆ. ಪ್ರೆಸೆಂಟಿವ್ ಆಗಿರ್ತೀರಾ, ನೀವು ಮಾಡುವ ಕೆಲಸಗಳಲ್ಲಿ ಲಾಭಗಳನ್ನು ಗಳಿಸ್ತೀರಾ. ಇನ್ನು ದೂರದ ಸ್ಥಳಗಳಲ್ಲಿ ಯಾರ್ಯಾರು ಕನೆಕ್ಟ್ ಆಗಿದ್ದೀರಾ, ಅದು ವ್ಯಾಪಾರದ ನಿಮಿತ್ತ, ಕೆಲಸಗಳ ನಿಮಿತ್ತ, ನಿಮ್ಮೆಲ್ಲರಿಗೂ ಇದು ತುಂಬ ಚೆನ್ನಾಗಿರುವಂತಹ ವಾರ. ಗೌರವ, ಕೀರ್ತಿ ಎಲ್ಲವೂ ಖಂಡಿತ ಸಿಗುತ್ತೆ. ಇನ್ನು ಅದೇ ರೀತಿ ರಾಹು ನಿಮಗೆ 4ನೇ ಮನೆಯಲ್ಲಿದ್ದಾರೆ. 4ನೇ ಮನೆ ಸುಖಸ್ಥಾನ, ತಾಯಿಯ ವಿಚಾರ, ವೆಹಿಕಲ್, ನಮ್ಮ ಭೂಮಿ, ಮನೆ, ಸ್ವಲ್ಪ ಅಲ್ಲಿಯ ಖರ್ಚುಗಳನ್ನು ಜಾಸ್ತಿ ಮಾಡಿರ್ತಾರೆ ರಾಹು. ಸ್ಪೆಷಲಿ ಮನೆಯಲ್ಲಿ ಬಳಸುವಂತಹ ಎಲೆಕ್ಟ್ರಾನಿಕ್ ಐಟಮ್ಗಳು ಕೈ ಕೊಟ್ಟಿರ್ಬೋದು. ನೆಕ್ಸ್ಟ್ ವೀಕು ಏನೋ ಒಂದಷ್ಟು ಸಮಸ್ಯೆಗಳಾಗಬಹುದು. ಓಕೆ, ಒಟ್ಟಿನಲ್ಲಿ ಮನೆಯಲ್ಲಿ ಸುಖದ ವಾತಾವರಣವನ್ನು ಕಡಿಮೆ ಮಾಡಿಬಿಡ್ತಾರೆ. ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ಭೂಮಿಯ ವಿಚಾರಗಳಲ್ಲಿ ಗೊಂದಲಗಳು, ಆಸ್ತಿ ಖರೀದಿಯ ವಿಚಾರಗಳಲ್ಲಿ ಗೊಂದಲಗಳು, ನಂಬಿಕೆಯಿಂದ ಮೋಸ, ಈ ಥರದ್ದೆಲ್ಲವೂ ಆಗುವ ಚಾನ್ಸಸ್ ಇರುತ್ತೆ. ತುಂಬ ಕೇರ್ಫುಲ್ ಆಗಿರಿ. ಇನ್ನು 5ನೇ ಮನೆಯಲ್ಲಿ ಶನಿ ಮಹಾತ್ಮರು ಈ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಜವಾಬ್ದಾರಿಗಳು ಬೇಕು ಅಂತ ಈಗ ಆಲ್ರೆಡಿ ನಿಮಗೆ ಪರೀಕ್ಷೆಗಳನ್ನು ಮಾಡಿರ್ತಾರೆ. ಸೊ ಹಾಗಾಗಿ ನಿಮ್ಮ ಸಂಬಂಧಗಳು ದೂರ ಆಗಿರೋದು ಈ ಜವಾಬ್ದಾರಿಗಳ ನೆಪದಲ್ಲಿ. ಮತ್ತೆ ಒಂದಾಗ್ತೀರಾ, ಬಟ್ ತಾಳ್ಮೆಗಳನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಹೂಡಿಕೆ ವಿಚಾರದಲ್ಲಿ ಶಾರ್ಟ್ಕಟ್ಟನ್ನು ಹುಡುಕಬೇಡಿ, ಯಾಕೆಂದರೆ ಶನಿ ಮಹಾತ್ಮರಿಗೆ ಶಾರ್ಟ್ಕಟ್ ಇಷ್ಟ ಆಗಲ್ಲ. ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ, ಅಲ್ಲಿ ನಿಮಗೆ ಹೆಚ್ಚು ಬಲಗಳನ್ನು ತಂದು ಕೊಡ್ತಾರೆ. ಓಕೆ, ಇನ್ನು ಅದೇ ರೀತಿ ಸ್ಟೂಡೆಂಟ್ಸ್ಗಳಿಗೆ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಹೆಚ್ಚು ಶ್ರಮ ಹಾಕಿ ಓದಿದರೆ ಡೆಫಿನೆಟ್ಲಿ ಶನಿ ಮಹಾತ್ಮರ ಆಶೀರ್ವಾದದಿಂದ ನೀವು ಓದಿದ್ದು ತಲೆಯಲ್ಲಿ ಉಳ್ಕೊಳ್ಳುತ್ತೆ. ನಿಮ್ಮ ಎಕ್ಸಾಮ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಈಗ ಧನುಸು ರಾಶಿ, ಧನುಸು ಲಗ್ನ. ಸೊ ನಿಮಗೆ ಏನು 3ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಈಗ ಆಲ್ರೆಡಿ ಕೆಲವು ಕೆಟ್ಟ ಧೈರ್ಯಗಳನ್ನು ತೆಗೆದುಕೊಂಡು ನಿಮ್ಮ ಬದುಕಿನಲ್ಲಿ ಏನೇನೋ ಯಾವುದ್ಯಾವುದೋ ಟ್ರ್ಯಾಕಿಗೆ ಬಂದಿದ್ದೀರಾ, ಬಟ್ ಅದನ್ನೆಲ್ಲ ನಿಭಾಯಿಸ್ತಾ ಇದ್ದೀರಾ. ಆ ಧೈರ್ಯ ರಾಹು ನಿಮಗೆ ಕೊಟ್ಟಿರ್ತಾರೆ. ಹಲವಾರು ಡಿಸಿಷನ್ಸ್ ತೊಗೊಂಡಿದ್ದೀರಾ ರಾಹು ಇಲ್ಲಿಗೆ ಬಂದಾಗಲಿಂದ.
ಬಟ್ ಕೆಲವೊಂದಷ್ಟೆಲ್ಲ ಒಳ್ಳೇದಾಗಿದೆ. ನಾನು ನಿರ್ಧಾರ ತೆಗೆದುಕೊಂಡಿದ್ದು, ಧೈರ್ಯ ಮಾಡಿದ್ದು ಎಲ್ಲವೂ ಒಳ್ಳೆಯದೇ ಅಂತ ನಿಮ್ಗೆ ಅನಿಸ್ತಾ ಇದೆ. ಬಟ್ ಆ ಟ್ರ್ಯಾಕನ್ನು ಹಂಗೆ ಕಾಪಾಡಿಕೊಂಡು ಹೋಗಿ, ಇದರಿಂದ ಒಳ್ಳೆಯದೇ ಆಗುತ್ತೆ. ಆ ಧೈರ್ಯ ತುಂಬ ಒಳ್ಳೆಯದೇ. ಇನ್ನು ಈ ಮೀಡಿಯಾ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗಿರುತ್ತೆ. ಅಥವಾ ಆನ್ಲೈನನ್ನು ಬಳಸಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೋಷಿಯಲ್ ಮೀಡ್ಯಾದಲ್ಲಿ ಯಾರ್ಯಾರು ಆ್ಯಕ್ಟಿವ್ ಆಗಿದ್ದೀರಾ, ನಿಮಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರಾವೆಲ್ ತುಂಬ ಚೆನ್ನಾಗಿರುತ್ತೆ. ಮಾರ್ಕೆಟಿಂಗ್, ಸೇಲ್ಸ್ ನೀವೆಲ್ಲ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ಈ 3ನೇ ಮನೆಯನ್ನು ಸ್ಟ್ರಾಂಗ್ ಮಾಡಿಕೊಂಡ್ರೆ, ಯಾಕೆಂದರೆ ರಾಹು ಅಂದ್ರೇ ಟೆಕ್ನಾಲಜಿ. ಯಾರ್ಯಾರು ಟೆಕ್ನಾಲಜಿಯನ್ನು ಅದ್ಭುತವಾಗಿ ಬಳಸ್ಕೊಂಡಿರ್ತೀರಾ, ಡೆಫಿನೆಟ್ಲಿ ಅದು ತುಂಬ ಚೆನ್ನಾಗಿರುತ್ತೆ. ಅದು ಕಮ್ಯುನಿಕೇಷನ್ ಬೇಸ್ಡ್ ಜಾಬ್ ಇರಲಿ, ಕನ್ಸಲ್ಟೆನ್ಸಿ ಇರಲಿ, ಕನ್ಸಲ್ಟೆಂಟ್ಗಳಿರಲಿ, ನಿಮ್ಮೆಲ್ಲರಿಗೂ ಈ 3ನೇ ಮನೆ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನು 4ನೇ ಮನೆಯಲ್ಲಿ ಶನಿ ಮಹಾತ್ಮರು ಸ್ವಲ್ಪ ಈ 4ನೇ ಮನೆಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ. ತಾಯಿ ಆರೋಗ್ಯದಲ್ಲಿ ಸಮಸ್ಯೆ, ಸುಖದ ವಾತಾವರಣಗಳು ಕಡಿಮೆ, ಮನೆಯಲ್ಲಿ ಪದೇ ಪದೇ ರಿಪೇರಿ ಖರ್ಚುಗಳು. ಸೊ ಇದು ನಿಮ್ಮನ್ನು ಗೊಂದಲಕ್ಕೆ ಈಡು ಮಾಡಿರುತ್ತೆ. ಬಟ್ ಯಾವುದಕ್ಕೂ ಧೃತಿಗೆಡಬೇಡಿ. ಎಲ್ಲವೂ ತಾನಾಗೆ ಒಂದೊಂದಾಗಿ ಸರಿ ಹೋಗುತ್ತೆ. ಪಾಸಿಟಿವ್ ಆಗಿರಿ. ಸೊ ಮನೆ ಹುಡುಕಾಟದಲ್ಲಿದ್ದೀರಾ, ಬಟ್ ಅಲ್ಲಿ ಗೊಂದಲಗಳಿವೆ, ಏನೇನೋ ಸಮಸ್ಯೆಗಳು. ಒಂದು ಆಸ್ತಿ ಖರೀದಿ ಮಾಡೋಕ್ಕೆ ಹೋದರೆ, ವಾಹನ ಖರೀದಿ ಮಾಡೋಕ್ಕೆ ಹೋದರೆ, ಯಾವುದು ನೀವು ಅಂದ್ಕೊಂಡಂಗೆ ಫಾಸ್ಟಾಗಿ ಆಗ್ತಾಯಿಲ್ಲ, ನಿಧಾನ ಅನಿಸುತ್ತೆ. ಶನಿ ಮಹಾತ್ಮರಿದ್ದಾಗ ಆ ರೀತಿ ಅನಿಸುತ್ತೆ. ಓಕೆ. ಇನ್ನು ಅದೇ ರೀತಿ ನಿಮ್ಮ 6ನೇ ಮನೆಯಲ್ಲಿ ಕುಜನ ಸಂಚಾರ, ಇದು ಡೆಫಿನೆಟ್ಲಿ ಅಲ್ಲಿಂದ ನಿಮ್ಮ ಲಗ್ನಕ್ಕೂ ಕೂಡ ಅವರು ದೃಷ್ಟಿ ಕೊಡ್ತಾರೆ, 12ನೇ ಮನೆಗೂ ದೃಷ್ಟಿ ಕೊಡ್ತಾರೆ. ಸೊ ಡೀಟೇಲ್ಡ್ ವಿಡಿಯೋ ನಾನು ತಿಂಗಳ ಭವಿಷ್ಯದಲ್ಲಿ ಹೇಳಿರ್ತೀನಿ. 6ನೇ ಮನೆಗೆ ದೃಷ್ಟಿ ಕೊಟ್ಟಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ತುಂಬ ಚೆನ್ನಾಗಿ ಆಗಬೇಕು. ನಿಮ್ಮ ಶತ್ರುಗಳ ಮೇಲೆ ವಿಜಯ, ಆರೋಗ್ಯದಲ್ಲೂ ಕೂಡ ಚೇತರಿಕೆ. ಸೊ ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿರಲಿ. ಸಾಲದ ವಿಚಾರಗಳಲ್ಲಿ ಸ್ವಲ್ಪ ಆತುರದ ನಿರ್ಧಾರಗಳು ಬೇಡ, ನೋಡ್ಕೊಂಡು ಸಾಲ ಮಾಡಿ. ಅಥವಾ ಯಾರಿಗೂ ಸಾಲ ಕೊಡೋಕ್ಕೆ ಹೋಗಬೇಡಿ. ಹಣವನ್ನು ಉಳಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಸೇವೆಯ ವೃತ್ತಿಯಲ್ಲಿರೋರಿಗೂ ಕೂಡ ಈ ಒಂದು ವೀಕ್ ತುಂಬ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ರವಿ ಗುರು ನಕ್ಷತ್ರಕ್ಕೆ ಬಂದಿರೋದು, ಏನು ನಿಮ್ಮ ಸಂಗಾತಿ ಏನು ಸ್ವಲ್ಪ ಅಗ್ರೆಸಿವ್ ಆಗಿದ್ರು ಸ್ವಲ್ಪ ಕೂಲ್ ಆಗ್ತಾರೆ, ಹೊಂದಾಣಿಕೆಯ ಮಾತುಗಳನ್ನು ಆಡ್ತಾರೆ. ನೀವು ಕೂಡ ಸ್ವಲ್ಪ ಸಮಾಧಾನದಿಂದ ವರ್ತಿಸ್ತೀರಾ. ಪಾಲುದಾರಿಕೆಯ ವ್ಯವಹಾರಗಳಲ್ಲೂ ಕೂಡ ಸ್ವಲ್ಪ ಸಮಾನತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊಸ ಒಪ್ಪಂದಗಳಿಗೆ ಮುಂದಾಗ್ತೀರಾ. ಈ ಥರದ್ದೆಲ್ಲ ಈ ವೀಕ್ ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ಅಷ್ಟಮದಲ್ಲಿ ಗುರು ಸಂಚಾರ, ಸ್ವಲ್ಪ ಅಲ್ಲಿ ಬುಧ ವಕ್ರಿಯಾಗಿದ್ದಾರೆ. ಈ ಜ್ಯೋತಿಷ್ಯ ಕ್ಷೇತ್ರ, ಈ ರಿಸರ್ಚ್ ಓರಿಯೆಂಟೆಡ್ಡು, ವಾಸ್ತು, ಆಯುರ್ವೇದ, ಮೆಡಿಕಲ್ ಕ್ಷೇತ್ರ, ಸೊ ಈ ಎಲ್ಲ ಕ್ಷೇತ್ರದವರಿಗೂ ಇದು ತುಂಬ ಚೆನ್ನಾಗಿರುವಂತಹ ಪ್ಲೇಸ್ಮೆಂಟ್. ಅಷ್ಟಮ ಅಂದರೆ ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡೋದಲ್ಲ, ನಾವು ಕರೆಕ್ಟಾಗಿ ಬಳಸ್ಕೊಂಡ್ರೆ ಆ ವಿಚಾರಗಳಲ್ಲಿ ಹೆಚ್ಚು ಲಾಭಗಳನ್ನು ತಂದು ಕೊಡ್ತಾರೆ. ಇನ್ನು ಅದೇ ರೀತಿ ನಿಮ್ಮ ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಹೆಚ್ಚು ಲಾಭಗಳನ್ನು ಗಳಿಸುವಂತಹ ವಾರ. ಓಕೆ. ಇನ್ನು ಭಾಗ್ಯಸ್ಥಾನದಲ್ಲಿ ಶುಕ್ರ ಬಂದಿದ್ದಾರೆ. ಶುಕ್ರ ನಿಮಗೆ ಲಾಭಸ್ಥಾನದ ಅಧಿಪತಿ. ಓಕೆ. ಸೊ ಹಾಗಾಗಿ ದೂರದ ಪ್ರಯಾಣಗಳೆದುರಾದರೆ ಹೋಗಿ, ಅದರಿಂದ ಲಾಭಗಳಿವೆ. ಸರ್ಕಾರಿ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಭಾಗ್ಯ, ಹೊಸದಾಗಿ ಕೆಲಸ ಹುಡ್ಕೋರಿಗೆ ಹೊಸ ಕೆಲಸ, ಸಂಬಳ ಜಾಸ್ತಿ ಆಗೋದು, ಇದೆಲ್ಲವೂ ತುಂಬ ಚೆನ್ನಾಗಾಗುತ್ತೆ. ವಿದೇಶದಲ್ಲಿ ಓದೋರಿಗೂ ಕೂಡ ತುಂಬ ಚೆನ್ನಾಗಿದೆ, ಅಲ್ಲಿ ವ್ಯಾಪಾರ ಮಾಡೋರಿಗೂ ಕೂಡ ತುಂಬ ಚೆನ್ನಾಗಿದೆ. ಓಕೆ. ಇದಿಷ್ಟು ಧನುಸು ರಾಶಿ, ಧನುಸು ಲಗ್ನದವರಿಗೆ ಈ ವಾರದ ಇಂಪ್ಯಾಕ್ಟ್. ಕಂಪ್ಲೀಟ್ ವಿಡಿಯೋ ತಿಂಗಳ ಭವಿಷ್ಯದಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೊಂದಷ್ಟು ಮಾಹಿತಿ ಖಂಡಿತ ಅಲ್ಲಿ ಸಿಗುತ್ತೆ. ಯಾಕೆಂದರೆ ಅಲ್ಲಿ ಹೇಳಿರೋದನ್ನೇ ನಾನು ಇಲ್ಲಿ ಹೇಳಬೇಕು, ಬೇರೇನೂ ಇರಲ್ಲ. ಓಕೆ. ಇನ್ನು ಅದೇ ರೀತಿ ಮಕರ ರಾಶಿ, ಮಕರ ಲಗ್ನ, ನಿಮಗೆ 2ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಸೊ ಸ್ವಲ್ಪ ದಿನ ಗುರು ದೃಷ್ಟಿ ಇದ್ದಾಗ ಎಲ್ಲವೂ ಚೆನ್ನಾಗಿತ್ತು, ಕಂಟ್ರೋಲ್ಡಾಗಿ ಮಾತಾಡ್ತಿದ್ರಿ, ಮನಿ ಫ್ಲೋನು ಒಂದು ರೀತಿ ಒಂದು ಕಡೆ ಸಿಗ್ತಾ ಇತ್ತು. ಯಾವಾಗ ಗುರು ದೃಷ್ಟಿ ಬಿಟ್ಟು ಗುರು 3ನೇ ಮನೆಗೆ ದೃಷ್ಟಿ ಕೊಟ್ಟರು, ರಾಹುಗೆ ದೃಷ್ಟಿ ಇಲ್ಲ, ನಿಮ್ಮ ಮಾತಿನಲ್ಲಿ ಸ್ವಲ್ಪ ಅಗ್ರೆಸಿವ್ನೆಸ್ ಕಾಣಿಸ್ತಾ ಇದೆ. ಸೊ ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದರಿಂದ ನಿಮ್ಮ ಸಂಬಂಧವೂ ಹಾಳು, ವ್ಯಾಪಾರವೂ ಹಾಳು, ಜೊತೆಗೆ ಕುಟುಂಬದಲ್ಲೂ ಕೂಡ ಮನಸ್ತಾಪಗಳು, ಇದೆಲ್ಲವೂ ಜಾಸ್ತಿ ಆಗ್ತಾ ಇದೆ. ಮಾತಿನಲ್ಲಿ ಹಿಡಿತ ಸಾಧಿಸಿಕೊಂಡರೆ 2ನೇ ಮನೆಯಲ್ಲಿರುವ ರಾಹು ಬೇರೆ ಬೇರೆ ಮೂಲಗಳಿಂದ ಅನಿರೀಕ್ಷಿತವಾಗಿ ಧನವನ್ನು ತಂದು ಕೊಡ್ತಾರೆ. ಓಕೆ. ಸೊ ಹೀಗಾಗಿ ಸಾಕಷ್ಟು ದಿನದಿಂದ ಇದನ್ನು ನೋಡ್ತಾ ಇದ್ದೀರಾ. ಇನ್ನು ನೆಕ್ಸ್ಟ್ ವೀಕು ಕೂಡ ತುಂಬ ಚೆನ್ನಾಗಿರಲಿ 2ನೇ ಮನೆಯ ಇಂಪ್ಯಾಕ್ಟ್. ಅದೇ ರೀತಿ ನಿಮ್ಮ 3ನೇ ಮನೆಯಲ್ಲಿ ಲಗ್ನಾಧಿಪತಿ ಇರೋದು ಒಂದು ರೀತಿ ದೊಡ್ಡ ಮಟ್ಟದ ಧೈರ್ಯವನ್ನೇ ಕೊಟ್ಟಿರ್ತಾರೆ. ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಇದು ಒಳ್ಳೆಯ ಸಮಯ. ತುಂಬ ಎಫರ್ಟ್ ಹಾಕಿ, ಶ್ರಮ ಹಾಕಿ, ಅದಕ್ಕೆ ತಕ್ಕಂತಹ ಪ್ರತಿಫಲ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಇನ್ನು ಅದೇ ರೀತಿ ನಿಮ್ಮ 5ನೇ ಮನೆಯಲ್ಲಿ ಕುಜ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್, ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಮನಸ್ತಾಪಗಳು, ಹೂಡಿಕೆಯ ವಿಚಾರಗಳಲ್ಲಿ ಆತುರದ ನಿರ್ಧಾರಗಳು,
ಇದೆಲ್ಲವೂ ಆಗುವಂತಹ ಸಮಯ, ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ 6ನೇ ಮನೆಯಲ್ಲಿ ರವಿಯ ಸಂಚಾರ, ಕೋರ್ಟ್ ಕೇಸ್ ವಿಚಾರಗಳಲ್ಲಿ ಜಯ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಜಯ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದರೂ ಹಳೆಯ ಕಾಯಿಲೆಗಳೇನಾದ್ರು ಇದ್ದರೆ ಅದು ಗುಣಮುಖ ಆಗಲಿಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯ ವೈದ್ಯರು ಸಿಗ್ತಾರೆ, ಯಾಕೆಂದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿ ವರ್ಕ್ ಆಗುವಂತಹ ಸಮಯ. ಅದೇ ರೀತಿ BP ರಿಲೇಟೆಡ್ ಇಶ್ಯೂಸ್ ಇದ್ದರೆ ಸ್ವಲ್ಪ ಕೇರ್ ಮಾಡಬೇಕು. ಇನ್ನು ಅದೇ ರೀತಿ ನಿಮ್ಮ 7ನೇ ಮನೆಯಲ್ಲಿ ಬುಧ ವಕ್ರಿ, ಜೊತೆಗೆ ಗುರು ಅಲ್ಲೇ ಇರ್ತಾರೆ. ಈ ಸಂಬಂಧಗಳಲ್ಲಿದ್ದಂತಹ ಮನಸ್ತಾಪಗಳು ಮತ್ತಷ್ಟು ಕಡಿಮೆ ಆಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿದ್ದಂತಹ ಗೊಂದಲಗಳು ಕೂಡ ಕಡಿಮೆ ಆಗುತ್ತೆ. ಹೊಸ ಒಪ್ಪಂದಗಳಿಗೆ ಮುಂದಾಗ್ತೀರಾ, ಇದೆಲ್ಲವೂ ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ 8ನೇ ಮನೆಯಲ್ಲಿ ಕೇತುವಿನ ಸಂಚಾರ, ಅಲ್ಲಿಗೆ ಶುಕ್ರ ಬಂದಿದ್ದಾರೆ. ಹೆಲ್ತ್ ವೈಸ್ ಶುಕ್ರ ಅಲ್ಲಿಗೆ ಬಂದಾಗ ಈ ಡಯಾಬಿಟಿಸ್ ಈ ಥರದ ವಿಚಾರಗಳಲ್ಲಿ, ಫ್ಯಾಟಿ ಲಿವರ್ ಈ ಥರದ ವಿಚಾರಗಳಲ್ಲಿ ಹೆಣ್ಣುಮಕ್ಕಳು ನಿಮ್ಮದೇ ಆದ ಹಲವಾರು ಸಮಸ್ಯೆಗಳಿರ್ತದಲ್ಲ, ಅದೆಲ್ಲ ಉಲ್ಬಣಗೊಳ್ಬೋದು. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಅದು ಬಿಟ್ಟರೆ ಒಂದು ಹೆಣ್ಣಿನ ಮೂಲದಿಂದ ಹಠಾತ್ತಾಗಿ ಧನ ಲಾಭ ಆಗೋದು ಅಥವಾ ಒಂದು ಹೆಣ್ಣಿನಿಂದನೇ ತೊಂದರೆ ಆಗೋದು, ಇದೆಲ್ಲವೂ ಈ ವಾರ ಖಂಡಿತ ಆರಂಭ ಆಗುತ್ತೆ. ಅಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಓಕೆ, ಸೊ ಇದಿಷ್ಟು ಮಕರ ರಾಶಿ ಮಕರ ಲಗ್ನದವರಿಗೆ ಈ ವಾರ ಇರುವಂತಹ ವಿಚಾರ. ಸೊ ನಿಮ್ಮ ಇನ್ನು ಕಂಪ್ಲೀಟ್ ವಿಚಾರಗಳು ಬೇಕು ಅಂದರೆ ತಿಂಗಳ ಭವಿಷ್ಯವನ್ನು ಅಲ್ಲಿ ನೋಡ್ಕೊಳ್ಳಿ. ಇನ್ನು ಕುಂಭರಾಶಿ, ರಾಶಿಯಲ್ಲಿ ರಾಹು ಸಂಚಾರ, ತಲೆಯಲ್ಲಿ 108 ಐಡಿಯಾಗಳು, ಟೆಕ್ನಾಲಜಿ ಬಗ್ಗೆ ತುಂಬ ಚಿಂತನೆ, ಯಾವುದನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಈ ಗೊಂದಲ ಎಲ್ಲವೂ ಇದ್ದೇ ಇದೆ. ಹೋಗ್ತಾ ಹೋಗ್ತಾ ಅದು ಸರಿ ಹೋಗುತ್ತೆ. ರಾಹು ಧನಿಷ್ಠಕ್ಕೆ ಬಂದಾಗ ನಿಮ್ಮನ್ನು ಇನ್ನೂ ಅಪ್ಗ್ರೇಡ್ ಮಾಡ್ತಾರೆ. ಏನು ಸಂಪತ್ತಿನ ವಿಚಾರ, ಹಣಕಾಸಿನ ವಿಚಾರ ಅದ್ರ ಕಡೆ ಗಮನ ಕೊಡೋ ಥರ ಮಾಡ್ತಾರೆ. ಈಗಿರುವ ಆಲೋಚನೆಗಳೆಲ್ಲ ಆಗ ಕಾರ್ಯರೂಪಕ್ಕೆ ಬರುತ್ತೆ. ಒಂದೊಂದೇ ಪಟ್ಟಿ ಮಾಡಿ ಇಟ್ಕೊಳ್ಳಿ. ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರಬೇಕು ಅದರ ಕಡೆ ಈಗ ಗಮನ ಹರಿಸ್ಬೇಕು. ಓಕೆ, ಇನ್ನು 2ನೇ ಮನೆಯಲ್ಲಿ ಶನಿ ಮಹಾತ್ಮರು, ಮಾತಿನ ವಿಚಾರದಲ್ಲಿ ಒಂದು ಗಾಂಭೀರ್ಯತೆ ಇರುತ್ತೆ. ನಿಮ್ಮ ಮಾತನ್ನು ಎಲ್ಲರೂ ಕೇಳ್ತಾರೆ, ಆದರೆ ಧನಾಗಮನಕ್ಕೆ ಸ್ವಲ್ಪ ನಿಧಾನ ಅನಿಸುತ್ತೆ. ಹಣದ ಮೂಲಗಳು ಎಲ್ಲಿ ನಿಧಾನ ಕಟ್ಟಾಗ್ಬಿಡ್ತದೋ, ಬರದೇ ಇಲ್ವೋ, ಈ ಥರದ ಗೊಂದಲ. ಕುಟುಂಬದಲ್ಲೂ ಕೂಡ ಸ್ವಲ್ಪ ಮನಸ್ತಾಪಗಳು ಇದೆಲ್ಲವೂ ಎದುರಾಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಎಲ್ಲವೂ ಸರಿ ಹೋಗುತ್ತೆ. ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಅದರ ಶನಿ ಪ್ರಭಾವ ಕಡಿಮೆಯಾಗಿ ಸ್ವಲ್ಪ ಪಾಸಿಟಿವ್ ವಿಚಾರಗಳು ಎದುರಾಗುತ್ತೆ. ಇನ್ನು ಅದೇ ರೀತಿ ನಿಮ್ಮ 4ನೇ ಮನೆಯಲ್ಲಿ ಕುಜನ ಸಂಚಾರ, ಇದು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಮನೆಯ ವಾತಾವರಣದಲ್ಲಿ ಸ್ವಲ್ಪ ಸಂತೋಷಗಳು ಕಡಿಮೆ ಆಗೋದು. ಬಟ್ ಭೂಮಿ ಖರೀದಿಗೆ, ವಾಹನ ಖರೀದಿಗೆ, ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಈ ಕುಜ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಮಾಧ್ಯಮ ಕ್ಷೇತ್ರ, ಮೀಡಿಯಾ ಇಲ್ಲಿರೋರೆಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಕಮಿಷನ್ ಬೇಸ್ಡ್ ವ್ಯವಹಾರ ಮಾಡೋರಿಗೂ ಕೂಡ ಕುಜನ ಇಂಪ್ಯಾಕ್ಟ್ ತುಂಬ ಚೆನ್ನಾಗಾಗುತ್ತೆ. ಇನ್ನು 5ನೇ ಮನೆಯಲ್ಲಿ ರವಿಯ ಸಂಚಾರ, ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಇಗೋ ಕ್ಲಾಶಸ್, ಹೂಡಿಕೆಯ ವಿಚಾರಗಳಲ್ಲಿ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳದೇ ಇರೋದು, ಮಕ್ಕಳ ವಿಚಾರಗಳಲ್ಲಿ ಟೆನ್ಷನ್, ಈ ಥರದ್ದೆಲ್ಲವೂ ಆಗ್ತಾ ಇರುತ್ತೆ. ಇನ್ನು 6ನೇ ಮನೆಯಲ್ಲಿ ಗುರು ಸಂಚಾರ, ಜೊತೆಗೆ ಬುಧ, ಡಾಕ್ಯುಮೆಂಟ್ಸ್ ಇಶ್ಯೂ ಆಗ್ತಾಯಿತ್ತು ಸಾಲಕ್ಕೆ ಸಂಬಂಧಪಟ್ಟಂತೆ, ಅದು ಕೂಡ ಸರಿ ಹೋಗುತ್ತೆ. ಸಾಲ ಸೌಲಭ್ಯ ಖಂಡಿತ ಸಿಗುತ್ತೆ. ವೃತ್ತಿ ಕ್ಷೇತ್ರದಲ್ಲಿರೋರಿಗೆ ಡೆಫಿನೆಟ್ಲಿ 6ನೇ ಮನೆಯ ಇಂಪ್ಯಾಕ್ಟು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಸ್ಪೆಷಲಿ ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್ ಬಗ್ಗೆ ಗಮನ ಕೊಡಲಿಲ್ಲ ಅಂದರೆ ಅದು ನಿಮ್ಮ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳನ್ನು ತಂದುಬಿಡುತ್ತೆ. ಅದರ ಕಡೆ ಹೆಚ್ಚು ಗಮನ ಕೊಡಬೇಕು. ಇನ್ನು ಅದೇ ರೀತಿ 7ನೇ ಮನೆಗೆ ಶುಕ್ರ ಬಂದಿರೋದು, ಈ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಮನಸ್ತಾಪಗಳು ದೂರ ಆಗಿ ಪರಸ್ಪರ ಪ್ರೀತಿ ಪ್ರೇಮ ಇವು ಜಾಸ್ತಿ ಆಗುವಂತಹ ಸಮಯ, ಆಕರ್ಷಣೆಗೆ ಒಳಗಾಗುವಂತಹ ಸಮಯ. ಸೊ ಈ ವಾರ ಡೆಫಿನೆಟ್ಲಿ ಅದಾಗುತ್ತೆ. ಆದರೂ ಕೇತು ಸ್ವಲ್ಪ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೀವು ಈ ಪ್ರೀತಿ ಪ್ರೇಮದ ಕಡೆ ಗಮನ ಕೊಡಿ. ಇಬ್ಬರು ಸ್ವಲ್ಪ ಹೊರಗಡೆ ಓಡಾಡ್ಕೊಂಡು ಬನ್ನಿ, ಎಲ್ಲವೂ ತುಂಬ ಸರಿಯಾಗುತ್ತೆ. ಅದೇ ರೀತಿ ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಈ ಹಿಂದೆ ಇದ್ದಂತಹ ಗೊಂದಲಗಳು ಸಣ್ಣ ಮಟ್ಟದಲ್ಲಿ ಕಡಿಮೆ ಆಗುತ್ತೆ. ಸೊ ಓವರಾಲ್ ನಿಮಗೂ ಕೂಡ ಈ ವಾರ ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋವನ್ನು ನನ್ನ ತಿಂಗಳ ಭವಿಷ್ಯದಲ್ಲಿ ನೀವು ಡೆಫಿನೆಟ್ಲಿ ನೋಡಿದ್ರೆ ಅಲ್ಲಿ ಹೆಚ್ಚು ಮಾಹಿತಿ ಸಿಗುತ್ತೆ. ಇನ್ನು ಅದೇ ರೀತಿ ಮೀನರಾಶಿ ಮೀನ ಲಗ್ನದವರಿಗೆ ಏನು 3ನೇ ಮನೆಯಲ್ಲಿ ಕುಜನ ಸಂಚಾರ. ಸೊ ನೀವು ಮಾತನಾಡಿದ್ರೆ ದುಡ್ಡು, ಕಮ್ಯುನಿಕೇಷನ್ ಕರೆಕ್ಟಾಗಿ ಮಾಡಿದ್ರೆ ದುಡ್ಡು, ಮಾಧ್ಯಮ ಕ್ಷೇತ್ರವನ್ನು ಸರಿಯಾಗಿ ಬಳಸ್ಕೊಂಡ್ರೆ ದುಡ್ಡು, ಟ್ರಾವೆಲ್ ಇಂಡಸ್ಟ್ರಿಯಲ್ಲಿರೋರಿಗೆ ದುಡ್ಡು, ಈ ರೀತಿ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನಿಮ್ಮ ಐಡಿಯಾಲಜಿಗಳು ಇವಾಗ ಡಿಫ್ರೆಂಟ್ ಆಗಿದೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ನಿಮ್ಮ ಧನಸ್ಥಾನ ವೃದ್ಧಿಯಾಗುತ್ತೆ. 4ನೇ ಮನೆಯಲ್ಲಿ ರವಿ, ಸ್ವಲ್ಪ ಇಗೋ ಕ್ಲಾಶಸ್ ಮನೆಯಲ್ಲಿ,
ಅದು ತಾಯಿ ಜೊತೆ ಮಾತನಾಡಬೇಕಾದ್ರೆ, ನಿಮ್ಮ ಸಂಬಂಧಗಳ ಜೊತೆ ಮಾತನಾಡಬೇಕಾದ್ರೆ ಸುಖದ ವಾತಾವರಣ ಸ್ವಲ್ಪ ಕಡಿಮೆ ಮಾಡ್ತಾರೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು, ಬಿ ಪಿ ರಿಲೇಟೆಡ್ ಇಶ್ಯೂಸ್ ಬರಬಹುದು. ಈ ವಾಹನ ಖರೀದಿ, ಭೂಮಿ ಖರೀದಿ ನೋಡಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಂಡು ಮಾಡಿ. ಅದೇ ರೀತಿ ನಿಮ್ಮ 5ನೇ ಮನೆಯಲ್ಲಿ ಗುರುವಿನ ಸಂಚಾರ, ಇದು ಸಂತಾನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ ತುಂಬ ಒಳ್ಳೆಯ ಶುಭ ಸುದ್ದಿಗಳನ್ನು ಕೊಡ್ತಾರೆ. ಇನ್ನು ಬುಧ ಅಲ್ಲಿ ವಕ್ರಿಯಾಗಿದ್ದಾರೆ. ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಇದ್ದಂತಹ ಗೊಂದಲಗಳು ಈಗ ಒಂದು ಕ್ಲಾರಿಟಿ ಸಿಗುತ್ತೆ. ಹೂಡಿಕೆ ವಿಚಾರಗಳಲ್ಲೂ ಕೂಡ ಒಂದಷ್ಟು ಕ್ಲಾರಿಟಿಗಳನ್ನು ತೆಗೆದುಕೊಳ್ತೀರಾ. ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿರೋರಿಗೆ ಒಂದಷ್ಟು ಲಾಭಗಳು ಕೂಡ ಖಂಡಿತ ಈ ಒಂದು ಬದಲಾವಣೆಗಳಿಂದ ಸಿಗುತ್ತೆ. ಸೊ ಇನ್ನು 6ನೇ ಮನೆಯಲ್ಲಿ ಶುಕ್ರ ಎಂಟ್ರಿ ಆಗಿರೋದು ಒಂದು ರೀತಿ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಯಾಕೆ ಅಂದರೆ ಡಯಾಬಿಟಿಸ್ ಈ ಥರದ ರೋಗದಲ್ಲಿ ಬಳಲ್ತಾ ಇರೋರಿಗೆ ಸ್ವಲ್ಪ ಅದು ಮತ್ತಷ್ಟು ಉಲ್ಬಣಗೊಳ್ಳಬಹುದು, ಅಥವಾ ನಿಮ್ಮ ಒಳಗಡೆ ಕಾಡುವಂತಹ ನೋವುಗಳು ಇತರರಿಗೆ ಗೊತ್ತಾಗಲ್ಲ, ಅದು ಡಾಕ್ಟ್ರಿಗೆ ತೋರಿಸಿದ್ರೆ ಗೊತ್ತಾಗಲ್ಲ. ಆ ಥರದ ಸಮಸ್ಯೆಗಳು ಜಾಸ್ತಿ ಆಗುವಂತಹ ಸಮಯ, ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ 12ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಈ ವಿದೇಶಿ ಸಂಪರ್ಕದ ವ್ಯವಹಾರಗಳು, ಅಲ್ಲಿ ಕೆಲಸ ಮಾಡ್ತಿರೋರಿಗೆ, ಅಲ್ಲಿ ಓದ್ತಾ ಇರೋರಿಗೆ ಇದು ಚೆನ್ನಾಗಿರುತ್ತೆ. ಬಟ್ ಈ ನಿದ್ರೆ ಸ್ಥಾನದಲ್ಲಿ ರಾಹು ಇದ್ದಾಗ ನಿದ್ರಾಭಂಗ, ಕೆಟ್ಟ ಕನಸುಗಳು ಇವೆಲ್ಲವೂ ಬರುತ್ತೆ. ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಾಗ ಇನ್ನೊಂದಷ್ಟು ಆ್ಯಕ್ಷನ್ ಓರಿಯೆಂಟೆಡ್ ಆಗಿ ಕೆಲಸಗಳನ್ನು ಮಾಡ್ತೀರಾ. ಅದು ನಿಮಗೆ ಇನ್ನೂ ಹಣ ಗಳಿಕೆ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇದಿಷ್ಟು ಒಂದಷ್ಟು ಹೈಲೈಟ್ಸ್ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ವಾರ ಭವಿಷ್ಯವನ್ನು ಕೊಟ್ಟಿದ್ದೀನಿ. ಯಾಕೆಂದರೆ ತಿಂಗಳ ಭವಿಷ್ಯದಲ್ಲೂ ನಾವು ಅದೇ ವಿಚಾರಗಳನ್ನು ನಿಮಗೆ ತಿಳಿಸಿರ್ತೀವಿ. ನೀವು ಅಲ್ಲಿ ಗ್ರಹಗಳ ದೃಷ್ಟಿ, ಓವರಾಲ್ ಇಂಪ್ಯಾಕ್ಟನ್ನು ಅರ್ಥ ಮಾಡಿಕೊಂಡ್ರೆ ವಾರ ಭವಿಷ್ಯದ ಆ ಗ್ರಹಗಳ ಒಂದು ನಕ್ಷತ್ರದ ಬದಲಾವಣೆಯಿಂದ ಏನೆಲ್ಲ ಒಂದಷ್ಟು ಲಾಭ ಗಳಿಸ್ಬೋದು, ಚಿಂತನೆಗಳು ಹೇಗೆ ಬದಲಾಗುತ್ತೆ ಅನ್ನೋದು ತಿಳ್ಕೊಬೋದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.